Good morning, students. In the last video, we discussed the rules we are going to use it to name the complex compounds or the coordination compounds. We discussed 10 rules. ಈ 10 ರೂಲ್ಸ್ ಕರೆಕ್ಟಾಗಿ ಪರ್ಫೆಕ್ಟ್ ಆದರೆ ನೀವು ಅರ್ಥ ಆಯ್ತು, ಯಾವುದೇ ಕಾಂಪೌಂಡ್ ಕೊಟ್ಕೊಳ್ಳಿ ಕಾಂಪ್ಲೆಕ್ಸ್ ಕಾಂಪೌಂಡ್ ನೀವು ನೇಮ್ ಮಾಡ್ಬೋದು. ಅದು ಕಾಂಪ್ಲೆಕ್ಸ್ ಕಾಂಪೌಂಡ್ ಕೊಟ್ಕೊಳ್ಳಿ, ಕಾಂಪ್ಲೆಕ್ಸ್ ಅಯಾನ್ ಕೊಟ್ಕೊಳ್ಳಿ, ನೇಮ್ ಮಾಡ್ಬೋದು. ಅರ್ಥ ಆಯ್ತಾ? ಇಲ್ಲಿ ಆ್ಯಕ್ಚುಲಿ ನಿಮಗೆ ಈ ಕೋಆರ್ಡಿನೇಷನ್ ಕಾಂಪೌಂಡ್ ಚಾಪ್ಟರ್ ನೀವು ಕೆಲವರೆಲ್ಲ ಸಿಲೆಬಸ್ ಗವರ್ಮೆಂಟ್ ರಿಡ್ಯೂಸ್ ಮಾಡಿರ್ತಕ್ಕಂಥದ್ದು ಗೊತ್ತಿದೆ ನಿಮಗೆ. ಆ್ಯಕ್ಚುಲಿ ಅದು ಇನ್ನೂ ನಮಗೆ ಲೆಟರ್ ಬಂದಿಲ್ಲ, ಬಟ್ ವಾಟ್ಸಪ್ಪಲ್ಲಿ ನೋಡಿರ್ತಕ್ಕಂಥದ್ದು ಏನು ಕೋಆರ್ಡಿನೇಷನ್ ಕಾಂಪೌಂಡ್ಸು, ಡಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸು, ಪಿ ಬ್ಲಾಕ್ ಎಲಿಮೆಂಟ್ಸು, ಬಯೋಮಾಲಿಕ್ಯೂಲ್ಸು, ಪಾಲಿಮರ್ಸು, ಕೆಮಿಸ್ಟ್ರಿ ಇನ್ ಎವ್ರಿಡೇ ಲೈಫ್, ಈ 6 ಚಾಪ್ಟರು. ಅರ್ಥ ಆಯ್ತಾ? ಮತ್ತು ಒಂದು ಅರ್ಧ ಚಾಪ್ಟರ್ ಜನರಲ್ ಪ್ರಿನ್ಸಿಪಲ್ಸ್ ಮಾತ್ರ ಇದೆ, ಐಸೋಲೇಷನ್ ಆಫ್ ಎಲಿಮೆಂಟ್ಸ್ ಇಲ್ಲ. ಅರ್ಥ ಆಯ್ತಾ? ಐಸೋಲೇಷನ್ ಆಫ್ ಎಲಿಮೆಂಟ್ಸ್ ಇಲ್ಲ, ಜನರಲ್ ಪ್ರಿನ್ಸಿಪಲ್ಸ್ ಇದೆ ಅದರಲ್ಲಿ. ಅರ್ಥ ಆಯ್ತಾ? ಈ 6 ಚಾಪ್ಟರ್ ನಿಯರ್ಲಿ. ಅರ್ಥ ಆಯ್ತಾ? ಬಟ್ ನೀವು ಡಿಲೀಟ್ ಮಾಡಿರ್ತಕ್ಕಂಥದ್ದು ಎಲ್ಲ ಈಸಿ ಚಾಪ್ಟರ್ಸ್ ಡಿಲೀಟ್ ಮಾಡಿರ್ತಕ್ಕಂಥದ್ದು. ಅರ್ಥ ಆಯ್ತಾ? ಎಲ್ಲ ದಟ್ ಈಸ್ ಏನು ಕ್ಲಾಸ್ ಕೇಳ್ಕೊಂಡ್ರೆ ಸಾಕು ನೀವು ಮಾಡ್ಬೋದು, ನೀವು ಅಟೆಂಡ್ ಮಾಡ್ಬೋದು ಅಂತ ಒಂದು ಚಾಪ್ಟರ್ಸ್ ಡಿಲೀಟ್ ಮಾಡಿದ್ದಾರೆ. ಬಟ್ ಅದು ಇನ್ನೂ ನಮಗೆ ಲೆಟರ್ ಬಂದಿಲ್ಲ, ಲೆಟರ್ ಬಂದಿದ್ದಾಗ ನೋಡೋಣ. ಬಟ್ ನೀವು CET ನೀಟ್ ಪಾಯಿಂಟ್ ಆಫ್ ವ್ಯೂ ಎಲ್ಲ ಚಾಪ್ಟರ್ಸ್ ಓದಲೇಬೇಕು. ಆದ್ದರಿಂದ ಇದನ್ನು ನಾಮೆನ್ಕ್ಲೇಚರ್ ನಾವು ರೂಲ್ಸ್ ಡಿಸ್ಕಸ್ ಮಾಡಿಬಿಟ್ಟಿದ್ದೀವಿ, ಎಕ್ಸಾಂಪಲ್ಸ್ ಡಿಸ್ಕಸ್ ಮಾಡಿಬಿಡೋಣ. ಅರ್ಥ ಆಯ್ತಾ? ಈ ಕ್ಲಾಸಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ಅರ್ಥ ಆಯ್ತಾ? ಇದರಲ್ಲಿ ಕೆಲವೊಂದು ನೀಟ್ ಲೆವೆಲ್ಗೆ ಅರ್ಥ ಆಯ್ತಾ? ಇನ್ನು 2 ಕಾಂಪ್ಲೆಕ್ಸ್ ಕಾಂಪೌಂಡ್ ಅಂದರೆ 2 ಕಾಂಪ್ಲೆಕ್ಸಸ್ ಒಂದೇ ಕಾಂಪ್ಲೆಕ್ಸ್ ಕಾಂಪೌಂಡ್ ಇದ್ದಾಗ ನೇಮ್ ಮಾಡ್ತಕ್ಕಂಥದ್ದು ಹಿಂಗೆ, ಅದನ್ನು ಆಕ್ಸಿಡೇಷನ್ ಸ್ಟೇಟ್ ನೇಮ್ ಮಾಡ್ತಕ್ಕಂಥದ್ದು ಹಿಂಗೆ ಅದರಲ್ಲಿ. ಮತ್ತು ದಟ್ ಈಸ್ ಬ್ರಿಡ್ಜಿಂಗ್ ಲಿಗ್ಯಾಂಡ್ಸ್ ಇದ್ದರೆ ಅದನ್ನು ನೇಮ್ ಮಾಡ್ತಕ್ಕಂಥದ್ದು. ಇವನ್ನೆಲ್ಲ ಇನ್ನೊಂದು ಕ್ಲಾಸಲ್ಲಿ ಡಿಸ್ಕಸ್ ಮಾಡಿಬಿಟ್ಟು ನಾಮೆನ್ಕ್ಲೇಚರ್ ಎಂಡ್ ಮಾಡಿಬಿಟ್ಟು ನಾವು ಬೇಕಾದ್ರೆ ಸಿಲೆಬಸ್ ಇರ್ತಕ್ಕಂಥದ್ದು ಹೋಗೋಣ. ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡಿ ಮತ್ತೆ ಮುಂದೆ ಕಂಟಿನ್ಯೂ ಮಾಡೋಣ. ಅರ್ಥ ಆಯ್ತಾ? ನೋಡಿ, ವೆರಿ ಸಿಂಪಲ್ 10 ರೂಲ್ಸ್. 10 ರೂಲ್ಸಲ್ಲಿ ನಿಮ್ಗೆ ಗೊತ್ತಿತ್ತು, ಇನ್ನೊಂದ್ಸಲ ನೋಡ್ಕೊಳ್ಳಿ. ಫಸ್ಟು ಕ್ಯಾಟೈನ್ ನೇಮ್ ಮಾಡಬೇಕಾಗತ್ತೆ. ಅದು ಸಿಂಪಲ್ ಕ್ಯಾಟೈನ್ ಆಗಿರ್ಬೋದು, ಕಾಂಪ್ಲೆಕ್ಸ್ ಕ್ಯಾಟೈನ್ ಆಗಿರ್ಬೋದು, ಕ್ಯಾಟೈನ್ ನೇಮ್ ಮಾಡಬೇಕಾಗತ್ತೆ. ಕ್ಯಾಟೈನ್ ನೇಮ್ ಮಾಡಿಬಿಟ್ಟು ಫಾಲೋಡ್ ಬೈ ದ ಫುಲ್ ನೇಮ್ ಆಫ್ ಆನಯಾನ್. ಅರ್ಥ ಆಯ್ತಾ? ವೈಲ್ ಡೂಯಿಂಗ್ ಕ್ಯಾಟೈನ್ ನೇಮ್, ಕ್ಯಾಟೈನ್ ಅದು ಕಾಂಪ್ಲೆಕ್ಸ್ ಕ್ಯಾಟೈನ್ ಆಗಿದ್ದಲ್ಲಿ ಫಸ್ಟ್ ಲಿಗ್ಯಾಂಡ್ಸ್ ನೇಮ್ ಮಾಡಬೇಕಾಗುತ್ತೆ. ಲಿಗ್ಯಾಂಡ್ಸ್ ಡಿಫ್ರೆಂಟ್ ಲಿಗ್ಯಾಂಡ್ಸ್ ಇದ್ದಲ್ಲಿ ಅರ್ಥ ಆಯ್ತಾ? ಡಿಫ್ರೆಂಟ್ ಲಿಗ್ಯಾಂಡ್ಸ್ ಇದ್ದಲ್ಲಿ ಆಲ್ಫಾಬೆಟಿಕಲ್ ಆರ್ಡರ್ ಫಾಲೋ ಮಾಡಬೇಕಾಗುತ್ತೆ. ಎಲ್ಲ ಲಿಗ್ಯಾಂಡ್ಸ್ ನೇಮ್ ಮಾಡಿದ್ದಾದ್ಮೇಲೆ ಅರ್ಥ ಆಯ್ತಾ? ಸೆಂಟ್ರಲ್ ಮೆಟಲ್ ಅಯಾನ್ ನೇಮ್ ಮಾಡಬೇಕಾಗುತ್ತೆ. ಸೆಂಟ್ರಲ್ ಮೆಟಲ್ ಆಟಮ್ನ ನೇಮ್ ಮಾಡಿದ್ದಾದ್ಮೇಲೆ ಅರ್ಥ ಆಯ್ತಾ? ಆ ಸೆಂಟ್ರಲ್ ಮೆಟಲ್ ಆಟಮ್ನ ನೇಮ್ ಮಾಡಬೇಕಾದ್ರೆ ಈಗ ಏನು ಮಾಡ್ಕೋಬೇಕು? ಕ್ಯಾಟೈನಿಕ್ ಕಾಂಪ್ಲೆಕ್ಸ್, ಆನೈನಿಕ್ ಕಾಂಪ್ಲೆಕ್ಸ್, ನ್ಯೂಟ್ರಲ್ ಕಾಂಪ್ಲೆಕ್ಸ್ ಅಂತ ನೋಡಬೇಕು. ಕ್ಯಾಟೈನಿಕ್ ಕಾಂಪ್ಲೆಕ್ಸ್, ನ್ಯೂಟ್ರಲ್ ಕಾಂಪ್ಲೆಕ್ಸ್ ಅಲ್ಲಿ ಆಗಿದ್ದಲ್ಲಿ ದ ನೇಮ್ ಆಸ್ ಸಚ್. ಇಫ್ ಇಟ್ ಈಸ್ ಆನೈನಿಕ್ ಕಾಂಪ್ಲೆಕ್ಸ್ ದ ಲ್ಯಾಟಿನ್ ನೇಮ್ ಬರೀಬೇಕಾಗತ್ತೆ, ಲ್ಯಾಟಿನ್ ನೇಮ್ ಬರೀಬೇಕಾಗತ್ತೆ. ಯಾವುದರಲ್ಲಿ ಆನೈನಿಕ್ ಕಾಂಪ್ಲೆಕ್ಸ್ ಆಗಿದ್ದರೆ ಮಾತ್ರ. ಇಫ್ ಇಟ್ ಈಸ್ ಐರನ್ ಈಸ್ ಪ್ರೆಸೆಂಟ್ ಅರ್ಥ ಆಯ್ತಾ? ಫೆರ್ರೇಟ್ ಅಂತ ಮಾಡ್ತೀವಿ. ಕೋಬಾಲ್ಟ್ ಇದ್ರೆ ಕೋಬಾಲ್ಟೇಟ್, ಜಿಂಕ್ ಇದ್ರೆ ಜಿಂಕೇಟ್, ನಿಕ್ಕಲ್ ಇದ್ರೆ ನಿಕ್ಕಲೇಟ್, ಗೋಲ್ಡ್ ಇದ್ರೆ ಆರೇಟ್, ಟಿನ್ ಇದ್ರೆ ಸ್ಟ್ಯಾನೇಟ್. ಅರ್ಥ ಆಯ್ತಾ? ಲೆಡ್ ಇದ್ರೆ ಪ್ಲಂಬೇಟ್. ಈ ಥರ ನಾವು ಲ್ಯಾಟಿನ್ ನೇಮ್ಸ್ ಬರ್ಸಿದಂಥ ರೂಲ್ಸ್ ಅಲ್ಲಿ ಅವನ್ನ ನೇಮ್ ಮಾಡಬೇಕಾಗುತ್ತೆ. ಅದನ್ನ ನೇಮ್ ಮಾಡಿದ್ದಾದ ತಕ್ಷಣ ಯಾವುದೇ ಸೆಂಟ್ರಲ್ ಮೆಟಲ್ ನೇಮ್ ಮಾಡಿದ ತಕ್ಷಣ ಆಕ್ಸಿಡೇಷನ್ ನಂಬರ್ನ ವಿತಿನ್ ದ ಪೇರೆಂಟಿಸಿಸ್ ಅಂದರೆ ಬ್ರಾಕೆಟ್ಸ್, ಸ್ಮಾಲ್ ಬ್ರಾಕೆಟ್ಸಲ್ಲಿ ಬೈ ಯೂಸಿಂಗ್ ರೋಮನ್ ನ್ಯೂಮರಲ್ಸ್ ಯೂಸ್ ಮಾಡಿಕೊಂಡು ಆಕ್ಸಿಜನ್ ಸ್ಟೇಟ್ನ ರೆಪ್ರೆಸೆಂಟ್ ಮಾಡಬೇಕಾಗುತ್ತೆ. ಅರ್ಥ ಆಯ್ತಾ? ಆಲ್ರೆಡಿ ನೀವು ಲಿಗ್ಯಾಂಡ್ಸ್ ನೇಮ್ ಮಾಡಬೇಕಾದ್ರೆ ನಿಮ್ಮ ಲಿಗ್ಯಾಂಡ್ಸಲ್ಲಿ ಆಲ್ರೆಡಿ ಡೈಯೋ ಅರ್ಥ ಆಯ್ತಾ? ಇಂಥ ವರ್ಡ್ಸ್ ಇದ್ದಲ್ಲಿ, ಟ್ರಯೋ ಇಂಥ ವರ್ಡ್ಸ್ ಇದ್ದಲ್ಲಿ ನೀವು ದಟ್ ಈಸ್ ಪ್ರಿಫಿಕ್ಸ್ನ 2 ಇದ್ರೆ ಅಂತಾವು ಬಿಸ್, 3 ಇದ್ರೆ ಟ್ರಿಸ್, 4 ಇದ್ರೆ ಟೆಟ್ರಾಕಿಸ್, 5 ಇದ್ರೆ ಪೆಂಟಾಕಿಸ್, ಸೊ ಅನ್ನು ಯೂಸ್ ಮಾಡಬೇಕಾಗುತ್ತೆ. ಅಂದರೆ ಆ ವರ್ಡ್ಸ್ ಇಲ್ಲದೆ ಇರ್ತಕ್ಕಂಥ ಲಿಗ್ಯಾಂಡ್ಸು 2, 3, 4, 5 ಇದ್ರೆ 2 ಇದ್ರೆ ಡೈ ಅನ್ನೋ ಪ್ರಿಫಿಕ್ಸ್ ಯೂಸ್ ಮಾಡ್ತೀವಿ. 3 ಇದ್ರೆ ಟ್ರೈ, 4 ಇದ್ರೆ ಟೆಟ್ರಾ, 5 ಇದ್ರೆ ಪೆಂಟಾ, 6 ಇದ್ರೆ ಎಕ್ಸಾ, ಈ ಥರ ಪ್ರಿಫಿಕ್ಸ್ ಯೂಸ್ ಮಾಡ್ತೀವಿ. ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್ ಏನಿದೆ ಅಂಥದ್ದೇನು ಡೈ ಟ್ರೈ ಅನ್ನೋ ವರ್ಡ್ ಇಲ್ಲ. ಆಲ್ರೆಡಿ ಅಮೈನ್ ಲಿಗ್ಯಾಂಡ್ಸ್ 4 ಇದ್ರೆ ಟೆಟ್ರಾ ಅನ್ನೋ ಪ್ರಿಫಿಕ್ಸ್ ಯೂಸ್ ಮಾಡ್ತೀವಿ. ಅರ್ಥ ಆಯ್ತಾ? ಮತ್ತೆ ವೆರಿ ಇಂಪಾರ್ಟೆಂಟ್
ನಾವು ಸೆಂಟ್ರಲ್ ಮೆಟಲ್ ಲೈನ್ ನೇಮ್ ಮಾಡಿದ್ದಾದ್ಮೇಲೆ ಫುಲ್ ನೇಮ್ ಆಫ್ ಆನೈನ್ ಬರೀಬೇಕಾಗತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ಇನ್ನೊಂದೇನಪ್ಪ ಅಂದರೆ ವೆರಿ ಇಂಪಾರ್ಟೆಂಟ್, ನಾವು ಆಲ್ಫಾಬೆಟಿಕಲ್ ಆರ್ಡರ್ ಲಿಗ್ಯಾಂಡ್ಸ್ ನೇಮ್ ಮಾಡ್ತೀವಲ್ಲ, ಅಂದರೆ ಸ್ಟಾರ್ಟ್ ಮಾಡ್ತೀವಲ್ಲ, ಟೋಟಲ್ ವರ್ಡ್ನ ಸ್ಟಾರ್ಟ್ ಮಾಡ್ತೀವಿ, ಅದು ಕಾಂಪ್ಲೆಕ್ಸ್ ಕಾಂಪೌಂಡ್ನ ನೇಮ್ನ ಸ್ಟಾರ್ಟ್ ಮಾಡ್ತೀವಲ್ಲ, ಸ್ಟಾರ್ಟಿಂಗ್ ಲೆಟರ್ಸ್ ಸ್ಮಾಲ್ ಲೆಟರಿಂದ ಸ್ಟಾರ್ಟ್ ಮಾಡಿ, ಎಲ್ಲೂ ಕ್ಯಾಪಿಟಲ್ ಲೆಟರ್ಸ್ ಯೂಸ್ ಮಾಡಬೇಡಿ, ಎಲ್ಲೂ ಗ್ಯಾಪ್ ಬಿಡಬೇಡಿ. ಅರ್ಥ ಆಯ್ತಾ? ಗ್ಯಾಪ್ ಬಿಡ್ತಕ್ಕಂಥದ್ದು ಎಲ್ಲಪ್ಪ ಅಂದರೆ ಕೋಆರ್ಡಿನೇಷನ್ ಸ್ಪಿಯರ್, ಐನೇಷನ್ ಸ್ಪಿಯರ್ ಎರಡನ್ನು ಸಪ್ರೇಟ್ ಮಾಡಿದಾಗ, ಅಂದರೆ ನೇಮ್ಸ್ ಮಾಡಿದಾಗ ಆ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಬಿಡ್ಬೋದು ಅಷ್ಟೇ ವಿನಃ. ಅರ್ಥ ಆಯ್ತು? ಅದು ಬಿಟ್ಟರೆ ಕಾಂಪ್ಲೆಕ್ಸ್ ಆಗಿ ನೇಮ್ ಮಾಡಬೇಕಾದ್ರೆ ಎಲ್ಲೂ ಗ್ಯಾಪೇ ಇರಬಾರ್ದು. ಅರ್ಥ ಆಯ್ತಾ? ನೆಕ್ಸ್ಟು, ಒಂದು ವೇಳೆ ವಾಟರ್ ಮಾಲಿಕ್ಯೂಲ್ಸ್ ಐನೇಷನ್ ಸ್ಪಿಯರಲ್ಲಿ ಇದ್ದರೆ ಹೈಡ್ರೇಟ್ ಅನ್ನೋ ವರ್ಡ್ ಉಪಯೋಗಿಸಿ, ಹೈಡ್ರೇಟ್ ಅನ್ನೋ ವರ್ಡ್ ಉಪಯೋಗಿಸಿ. ಅರ್ಥ ಆಯ್ತಾ? ನಾವು ಅಂಥವು ಕೂಡ ಎಕ್ಸಾಂಪಲ್ಸ್ ತಗೊಳ್ಳೋಣ. ಅಲ್ಲಿಗೆ ನಾವು ರೂಲ್ಸ್ ಎಲ್ಲ ಡಿಸ್ಕಸ್ ಮಾಡಿದ್ದಾಗಿದೆಯಲ್ಲ, ಈ 10 ರೂಲ್ಸ್ ಇದೆ, ನಾವು ಈ 10 ರೂಲ್ಸ್ ಯೂಸ್ ಮಾಡಿಕೊಂಡು ನೇಮ್ಸ್ ಮಾಡೋಣ, ಎಕ್ಸಾಂಪಲ್ಸ್. ಅರ್ಥ ಆಯ್ತು? ಈ ಕ್ಲಾಸಲ್ಲಿ ಇದು ನೇಮಿಂಗ್ ಆಫ್ ಕ್ಯಾಟೈನಿಕ್ ಕಾಂಪ್ಲೆಕ್ಸ್. ಕ್ಯಾಟೈನಿಕ್ ಕಾಂಪ್ಲೆಕ್ಸಸ್ ಎಲ್ಲ ಕ್ಯಾಟೈನಿಕ್ ಸರ್ ಹೆಂಗ್ ಗೊತ್ತಾಗುತ್ತೆ ಸರ್ ಕ್ಯಾಟೈನಿಕ್ ಕಾಂಪ್ಲೆಕ್ಸ್ ಅಂತ ಗೊತ್ತಂದ್ರೆ? ಅರ್ಥ ಆಯ್ತಾ? ನೇಮಿಂಗ್ ಆಫ್ ಕ್ಯಾಟೈನಿಕ್ ಕಾಂಪ್ಲೆಕ್ಸಸ್. ಅರ್ಥ ಆಯ್ತಾ? ಇಲ್ಲಿ ಸರ್ ಇದರಲ್ಲಿ ನೆಗೆಟಿವ್ ಚಾರ್ಜ್ ಇದೆಯಲ್ಲ ಅಂತ ನೀವು ಡೌಟ್ ಮಾಡ್ಬೋದು. ಅರ್ಥ ಆಯ್ತಾ? ಇಲ್ಲಿ ನೆಗೆಟಿವ್ ಚಾರ್ಜ್ ಇದೆಯಲ್ಲ ಸರ್ ಅಂತ ಡೌಟ್ ಬರ್ಬೋದು. ಇಲ್ಲಿ ನೆಗೆಟಿವ್ ಚಾರ್ಜ್ ಇದ್ರೂ ಸಹ, ಅರ್ಥ ಆಯ್ತಾ, ಇಲ್ಲಿ ಇದು ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಇದು ಇಂಪಾರ್ಟೆಂಟ್. ಇವಾಗ ಈ ಕ್ಯಾಟೈನಿಕ್ ಕಾಂಪ್ಲೆಕ್ಸ್ ನೇಮ್ ಮಾಡಲಿಕ್ಕೆ ಏನು ಮಾಡಬೇಕಂತದ್ದು ಅಂತ. ಅರ್ಥ ಆಯ್ತಾ? ಕ್ಯಾಟೈನಿಕ್ ಕಾಂಪ್ಲೆಕ್ಸ್ ಇದು ಕಾಂಪ್ಲೆಕ್ಸ್ ಅಯಾನ್ಸ್. ಅರ್ಥ ಆಯ್ತಾ? ಇದರಲ್ಲಿ ಲಾಸ್ಟಲ್ಲಿ ಅಯಾನ್ ಅಂತ ಮಾಡ್ತೀವಿ. ಅರ್ಥ ಆಗಿದೆಯಾ? ನೋಡಿ ಇವಾಗ ದಟ್ ಈಸ್ CONH3 CN6 3+ ಅಷ್ಟಿದೆ. ಅರ್ಥ ಆಯ್ತಾ? ಟೂ ಪ್ಲಸ್ 3+ ಎಲ್ಲ ಕ್ಯಾಟೈನಿಕ್. ಸರ್ ಹೆಂಗ್ ಗೊತ್ತಾಗುತ್ತೆ ಸರ್ ಕ್ಯಾಟೈನಿಕ್ ಕಾಂಪ್ಲೆಕ್ಸ್? ಅರ್ಥ ಆಯ್ತಾ? ಕ್ಯಾಟೈನಿಕ್ ಕಾಂಪ್ಲೆಕ್ಸ್ ಹೆಂಗ್ ಗೊತ್ತಾಗುತ್ತೆ ಸರ್? ಆಚೆ ಕಡೆ ಐನೇಷನ್ ಸ್ಪಿಯರ್ ಅಲ್ಲಿ ನೆಗೆಟಿವ್ ಚಾರ್ಜ್ ಇದ್ರೆ ಡೆಫಿನೆಟ್ಲಿ ಕಾಂಪ್ಲೆಕ್ಸ್ ಆದ್ಮೇಲೆ ಪಾಸಿಟಿವ್ ಚಾರ್ಜ್ ಇರುತ್ತೆ. ಅದಕ್ಕೋಸ್ಕರ ಇನ್ನೊಂದು ಚೇಂಜ್ ಮಾಡಿ ನೋಡಿ. ನೀವು ಹುಡುಗರಿಗೆ ಏನಪ್ಪ ಅಂದ್ರೆ ಸ್ಕ್ವೇರ್ ಬ್ರಾಕೆಟ್ಸ್ ಇಂದ ಆಚೆ, ಸ್ಕ್ವೇರ್ ಬ್ರಾಕೆಟ್ಸ್ ಇಂದ ಆಚೆ, ಅಥವಾ ಸ್ಕ್ವೇರ್ ಬ್ರಾಕೆಟ್ಸ್ ಇಂದ ಆಚೆ ನಿಮಗೆ ಏನಾದರೂ ನೆಗೆಟಿವ್ಲಿ ಚಾರ್ಜ್ ಅನಿಸಿದ್ರೆ ಸ್ಕ್ವೇರ್ ಬ್ರಾಕೆಟ್ ಮೇಲೆ ಪಾಸಿಟಿವ್ ಚಾರ್ಜ್ ಆಗುತ್ತೆ. ಅದೆಷ್ಟೋ ಪಾಸಿಟಿವ್ ಚಾರ್ಜ್ ಆಗುತ್ತೆ. ಅವೆಲ್ಲ ಕ್ಯಾಟೈನಿಕ್. ಇವೆಲ್ಲ ಕ್ಯಾಟೈನಿಕ್. ನೋಡಿ ಇಲ್ಲಿ ಆ್ಯನಿಯನ್ ಇದೆ, ಬಟ್ ಇಲ್ಲಿ ಪಾಸಿಟಿವ್ ಚಾರ್ಜ್ ಇದೆ. ಆ್ಯನಿಯನ್ ಇಲ್ಲ, ಆ್ಯನಿಯನ್ ಪಾಸಿಟಿವ್ ಚಾರ್ಜ್ ಇದೆ. ಇಲ್ಲೂ ಆ್ಯನಿಯನ್ ಇದೆ, ಇಲ್ಲಿ ಪಾಸಿಟಿವ್ ಚಾರ್ಜ್ ಬರುತ್ತೆ. ಇಲ್ಲಿ ಆ್ಯನಿಯನ್, ಇಲ್ಲಿ ಪಾಸಿಟಿವ್ ಚಾರ್ಜ್, ಇಲ್ಲಿ ಆ್ಯನಿಯನ್, ಪಾಸಿಟಿವ್ ಚಾರ್ಜ್ ಬರುತ್ತೆ. ಇಲ್ಲಿ ಪಾಸಿಟಿವ್ ಪಾಸಿಟಿವ್ ಪಾಸಿಟಿವ್, ಇಲ್ಲಿ ಆ್ಯನಿಯನ್ ಪಾಸಿಟಿವ್ ಚಾರ್ಜ್, ಇಲ್ಲಿ ಆ್ಯನಿಯನ್ ಪಾಸಿಟಿವ್ ಚಾರ್ಜ್. ಮತ್ತೆ ಟೋಟಲಿ ಇವೆಲ್ಲ ಕ್ಯಾಟೈನಿಕ್ ಕಾಂಪ್ಲೆಕ್ಸ್. ಕಾಂಪ್ಲೆಕ್ಸ್ ಕ್ಯಾಟೈನ್ಸ್ ಇದೆ, ಸಿಂಪಲ್ ಆ್ಯನಿಯನ್ಸ್. ಕಾಂಪ್ಲೆಕ್ಸ್ ಕ್ಯಾಟೈನ್ಸ್, ಸಿಂಪಲ್ ಆ್ಯನಿಯನ್ಸ್. ಅರ್ಥ ಆಯ್ತಾ? ಇವಾಗ ನೇಮ್ ಮಾಡಲಿಕ್ಕೆ ನಾವು ಜಸ್ಟ್ ನೋಡಿದ್ದೀವಿ ಈ ಥರ ನೇಮ್ ಮಾಡ್ತೀವಿ ಕ್ಯಾಟೈನಿಕ್ ಕಾಂಪ್ಲೆಕ್ಸ್. ಫಸ್ಟು ಲಿಗ್ಯಾಂಡ್ಸ್ ನೇಮ್ ಮಾಡ್ತೀವಿ. ಒಂದೇ ಟೈಪ್ ಆಫ್ ಲಿಗ್ಯಾಂಡ್ಸ್ ಇದೆ, ನೋ ಪ್ರಾಬ್ಲಮ್. ಒಂದೇ ಟೈಪ್ ಆಫ್ ಲಿಗ್ಯಾಂಡ್ಸ್ 4, 5, 2, 3 ಈ ಥರ ಇದ್ದರೆ ಡೈ, ಟ್ರೈ ಯೂಸ್ ಮಾಡೋದು ಫಸ್ಟ್ ಲಿಗ್ಯಾಂಡ್ಸ್ ನೇಮ್ ಮಾಡ್ಬಿಡ್ತೀವಿ. ಡಿಫ್ರೆಂಟ್ ಲಿಗ್ಯಾಂಡ್ಸ್ ಮೇಲೆ ಆಲ್ಫಾಬೆಟಿಕ್ ಆರ್ಡರ್ನ ಫಾಲೋ ಮಾಡಿ. ಫಸ್ಟ್ ಈಗ ಲಿಗ್ಯಾಂಡ್ಸ್ ನೇಮ್ ಮಾಡ್ತಕ್ಕಂಥ ಆ ಲಿಗ್ಯಾಂಡ್ಸ್ ಏನಾದರೂ ಅರ್ಥ ಆಯ್ತಾ? ಆ ಲಿಗ್ಯಾಂಡ್ಸ್ ಮಾನೋಡೆಂಟೆಡ್ ಲಿಗ್ಯಾಂಡ್ಸ್ ಆಗಿರ್ಬೋದು, ಬೈಡೆಂಟೆಡ್ ಯಾವುದೇ ಆಗಿರ್ಬೋದು, 2, 3, 4 ಇದ್ರೆ ಪ್ರಿಫಿಕ್ಸಸ್ ಲೈಕ್ 2 ಇದ್ರೆ ಡೈ, 3 ಇದ್ರೆ ಟ್ರೈ, 4 ಇದ್ರೆ ಟೆಟ್ರಾ, 5 ಇದ್ರೆ ಪೆಂಟಾ, 6 ಇದ್ರೆ ಹೆಕ್ಸಾ ಅನ್ನೋ ಪ್ರಿಫಿಕ್ಸಸ್ ಯೂಸ್ ಮಾಡ್ಕೊಂಡು ಲಿಗ್ಯಾಂಡ್ಸ್ ನೇಮ್ ಮಾಡ್ತೇವೆ. ಆ ಲಿಗ್ಯಾಂಡ್ಸ್ ಅಲ್ಲಿ ಆಲ್ರೆಡಿ ಡೈ, ಟ್ರೈ ಅನ್ನೋ ಹೊಡಿಸಿದ್ರೆ, ಒಂದು ವೇಳೆ ಡೈ ಇದ್ರೆ, ಅದು ಫಾರ್ ಎಕ್ಸಾಂಪಲ್ ಇಥಿಲೀನ್ ಡೈಅಮೈನ್, ಇಥಿಲೀನ್ ಡೈಅಮೈನ್ ಆಲ್ರೆಡಿ ಡೈ ಇದೆ ತಾನೆ, ಆದ್ರಿಂದ ನಾವು ಏನು ಮಾಡ್ತೀವಿ, ಅವು 2 ಇದ್ರೆ ಡಿಸ್, 3 ಇದ್ರೆ ಟ್ರಿಸ್, 4 ಇದ್ರೆ ಟೆಟ್ರಾಕೀಸ್ ಅನ್ನೋ ಪ್ರಿಫಿಕ್ಸಸ್ ಯೂಸ್ ಮಾಡಿಕೊಂಡು ಆಲ್ಫಾಬೆಟಿಕಲ್ ಆರ್ಡರ್ ಡಿಫ್ರೆಂಟ್ ಲಿಗ್ಯಾಂಡ್ಸ್ ಇದೆ, ಆಲ್ಫಾಬೆಟಿಕಲ್ ಆರ್ಡರ್ ಫಾಲೋ ಮಾಡಿ ನೇಮ್ ಮಾಡಿಬಿಡ್ತೀವಿ. ಅದನ್ನೇನು ಮಾಡಿದ್ರೆ ತಕ್ಷಣ ಸೆಂಟ್ರಲ್ ಮೆಟಲ್ ಆರ್ಡರ್ ನೇಮ್ ಮಾಡಬೇಕು. ಆ ಸೆಂಟ್ರಲ್ ಮೆಟಲ್ ಆರ್ಡರ್ ನೇಮ್ ಮಾಡಿದ್ದಾದ್ಮೇಲೆ ಅದ್ರ ಆಕ್ಸಿಜನ್ ಸ್ಟೇಟು ಇದಕ್ಕಿಂತ ರೋಮನ್ ನೇಮ್ಸ್ ಬರೀಬೇಕು. ಅದಾದಮೇಲೆ ಫುಲ್ ನೇಮ್ ಆಫ್ ಸಿಂಪಲ್ ಆ್ಯನಿಯನ್ ನೇಮ್ ಮಾಡಬೇಕಾಗತ್ತೆ. ಈ 4 ಅರ್ಥ ಆಯ್ತಾ ಪಾರ್ಟ್ಸ್ ಆಗಿ ನಾವು ನೇಮ್ ಮಾಡಬೇಕಾಗುತ್ತೆ. ಬಟ್ ಒಂದೇ ವರ್ಡಲ್ಲಿ ಬರೀಬೇಕು.
ಇದೊಂದು ಸ್ವಲ್ಪ ಸಪ್ರೇಟ್ ಬರ್ಕೊಳ್ಳೋಣ. ಇದೆಲ್ಲ ಸ್ವಲ್ಪ ಮುಂದೆ ಮಾಡೋದು ಎಲ್ಲ ಸ್ಮಾಲ್ ಲೆಟರ್ಸ್ ಇರಬೇಕು. ದಟ್ ಇಸ್ ಅ ರೂಲ್. ನಾವು ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಸಿ ಹಿಯರ್ ದಟ್ ಇಸ್ ಎಕ್ಸಾಂಪಲ್ ನಂಬರ್ 1. ಇದರಲ್ಲಿ ಕ್ಯಾಟಯಾನಿಕ್ ಕಾಂಪ್ಲೆಕ್ಸ್. ಫಸ್ಟ್ ಏನು ಮಾಡೋದು, ಲಿಗೇಂಡ್ಸ್ ಏನು ಮಾಡಬೇಕಾ? ಎಂಥ ಲಿಗೇಂಡ್ಸ್ ಇವೆ? ಅಮೈನ್ ಲಿಗೇಂಡ್ಸ್ ಇವೆ. ಎಷ್ಟಿದಾವೆ? 4 ಇದಾವೆ. ದಟ್ ಈಸ್ ಟೆಟ್ರಾಮೈನ್. AMMINE ಟೆಟ್ರಾಮೈನ್. ಟೆಟ್ರಾಮೈನ್ ಲಿಗೇಂಡ್ಸ್ ಒಂದೇ ಟೈಪ್ ಆಫ್ ಲಿಗೇಂಡ್ಸ್ ಇತ್ತು. ಆಲ್ಫಾಬೆಟಿಕ್ ಆರ್ಡರ್ ಇಲ್ಲ, ಅದನ್ನ ಮಾಡ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಅರ್ಥಾತ್ ಟೆಟ್ರಾಮೈನ್ ಸೆಂಟ್ರಲ್ ಮೆಟಲ್ ಏನು ಮಾಡಬೇಕು? ಯಾವುದಿದೆ? ಕಾಪರ್ ಇದೆ. ಇಲ್ಲಿ ನಾವು ಕ್ಯಾಟಯಾನಿಕ್ ಕಾಂಪ್ಲೆಕ್ಸ್ ಆಗಿರ್ತಕ್ಕಂಥದ್ರಿಂದ ದ ನೇಮ್ ಆಸ್ ಸಚ್ ನಾವು ಲ್ಯಾಟಿನ್ ನೇಮ್ ಯೂಸ್ ಮಾಡಬೇಕಾಗಿಲ್ಲ. ದಟ್ ಈಸ್ ಕಾಪರ್. ಅದು ಅನಾನಿಕ್ ಕ್ಯುಪ್ರೇಟ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಇದು ಅನಾನಿಕ್ ಕಾಂಪ್ಲೆಕ್ಸ್ ಆಗಿದೆ. ಕ್ಯಾಟಯಾನಿಕ್ ಕಾಂಪ್ಲೆಕ್ಸ್ ಕಾಪರ್ ಅರ್ಥಾತ್ ಸೆಂಟ್ರಲ್ ಮೆಟಲ್ ಆಯಿತು. ಆಕ್ಸಿಜನ್ ಸ್ಟೇಟ್ ಇವು ನ್ಯೂಟ್ರಲ್ ಲಿಗ್ಯಾಂಡ್, ಇದು ಅನಾನಿಕ್ ಲಿಗ್ಯಾಂಡ್. ಇದು -2 ಆದರೆ ಇದು +2 ಡೆಫಿನೆಟ್ಲಿ. SO4 ಇದು ಆಲ್ವೇಸ್ -2 ತಾನೆ, +2. ಒಳಗಡೆ ಸೆಂಟ್ರಲ್ ಮೆಟಲ್ ಆಗಿದೆ, ಎಲ್ಲ ನ್ಯೂಟ್ರಲ್ ಇದ್ದಾವೆ, ನ್ಯೂಟ್ರಲ್ ಲಿಗ್ಯಾಂಡ್ಸ್ ಇದ್ದಾವೆ. ಚಾರ್ಜಸ್ ಅಂತ ಯೂಸ್ ಆಕ್ಸಿಜನ್ ಸ್ಟೇಟ್. ಅರ್ಥ ಆಯ್ತಾ? ದಟ್ ಈಸ್ ಕಾಪರ್ 2 ರೋಮನ್ ನ್ಯೂಮರಲ್ಸ್. ಸೆಂಟ್ರಲ್ ಮೆಟಲ್ ಆಗಿದೆ ಮತ್ತು ಆಕ್ಸಿಜನ್ ಸ್ಟೇಟ್ ಆಗಿದೆ. ನೆಕ್ಸ್ಟ್ ನೇಮ್ ಆಫ್ ಸಿಂಪಲ್ ಆಯನ್. ಸಿಂಪಲ್ ಆಯನ್ ಏನಿದೆ? ಸಲ್ಫೇಟ್. ಬಂದ tetraamine copper 2 sulfate. This is the IUPAC name of this complex compound. ಅರ್ಥ ಆಯ್ತು? ನೆಕ್ಸ್ಟ್ ಇದನ್ನ ಏನು ಮಾಡೋಣ? ಇದರಲ್ಲಿ ಅಷ್ಟೇ ಅಮೈನ್ ಲಿಗ್ಯಾಂಡ್ಸ್ ಇದಾವೆ, 6 ಇದಾವೆ. ಫಸ್ಟ್ ಲಿಗ್ಯಾಂಡ್ಸ್ ಏನು ಮಾಡಬೇಕು? ಹೆಕ್ಸಾ ಅಮೈನ್, ಹೆಕ್ಸಾ ಅಮೈನ್ ಲಿಗ್ಯಾಂಡ್ಸ್ ಆಗಬೇಕು. ಸೆಂಟ್ರಲ್ ಮೆಟಲ್ ಆಟಮ್ that is cobalt. Cobalt oxidation state ಒಂದೊಂದು Cl -1 ಅಲ್ಲಿ +3 ಬರುತ್ತೆ. ಎಲ್ಲ 3 Cl ಇದೆ. ಇಲ್ಲ ಕಂಡಿಡಿದ್ರೆ ಗೊತ್ತಿತ್ತು ಯಾವ ಕಂಡಿಡಿದ್ರೆ ಅದು X ಪ್ಲಸ್ ಇದು ನ್ಯೂಟ್ರಲ್ ಲಿಗ್ಯಾಂಡ್ ಚಾರ್ಜ್ 0 0 into 6. ಅರ್ಥ ಆಯ್ತಾ? ಪ್ಲಸ್ ಈಚ್ Cl is -1 ಅವು 3 3 is equal to 0. x minus 3 is equal to 0. x is equal to +3 ಅಲ್ವಾ? ಹಂಗಾಗಿ ಎಲ್ಲವೂ ದಟ್ ಈಸ್ ಆಕ್ಸಿಜನ್ ಸ್ಟೇಟ್ ನ 3 ಅಂತ ಬರೆಯಬೇಕಾಗುತ್ತೆ. ರೋಮನ್ ನ್ಯೂಮರಲ್ಸ್ ಯೂಸ್ ಮಾಡ್ಕೊಂಡು ಬ್ರಾಕೆಟ್ ಅಲ್ಲಿ. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ಲೋರೈಡ್. ಏನಿದೆ? ಕ್ಲೋರೈಡ್. ಅದೆಷ್ಟಾಗುತ್ತೆ ಇಟ್ಕೊಳ್ಳಿ ಅಷ್ಟೇ. ಕ್ಲೋರೈಡ್ hexaamine cobalt 3 chloride. ಹಿಂದೆ ವರ್ಡ್ ಇರಬೇಕು. ಇಷ್ಟು ಅಟ್ಲೀಸ್ಟ್ ಡಿಸ್ಕಸ್ ಇದು ಬರಲ್ಲ. ಇದು ಒಂದು ವರ್ಡ್ ಇರಬೇಕು. ಅರ್ಥ ಆಯ್ತಾ? ನೆಕ್ಸ್ಟ್ ಇದನ್ನ ಏನು ಮಾಡೋಣ? ಇದು ಕ್ಯಾಟಯಾನಿಕ್ ಕಾಂಪ್ಲೆಕ್ಸ್ ಆಗಿದೆ. ಹೆಕ್ಸಾಸೈನಿಡೋ ಸೈನೈಡ್ ಲಿಗೇಂಡ್ಸ್. Cyanide last is replaced by O. Hexacyanido. Hexacyanido cobalt oxidation state variable. Then X -1 into 6 -1 into 6 hello is equal to +3. X what is it? ಅರ್ಥ ಆಯ್ತಾ? -6 is equal to +3. x is equal to +3 +6 9 ಬರುತ್ತೆ. ಅದಕ್ಕೋಸ್ಕರ ಇಲ್ಲಿ 3 ಬರುತ್ತೆ. ಅರ್ಥ ಆಯ್ತಾ? -3 ಬರುತ್ತೆ. ಅಲ್ಲಿ ಆಡ್ ಆಗುತ್ತೆ. ಆಕ್ಸಿಜನ್ ಸ್ಟೇಟ್ ಅಯಾನ್ ಅಷ್ಟೇ. ನಾನು ಹೇಳ್ತಾನೆ ಅಯಾನ್. ಅರ್ಥ ಆಯ್ತಾ? ಎನಿ ಡೌಟ್? ನೆಕ್ಸ್ಟ್
thiocyanato S. Again, tetra thiocyanato S. Tetra thiocyanato S. Cobalt. Cobalt. The oxidation state is ಇದು -1, SCN -1, -1 into 4, -4. ಆ ಕಡೆ ಹೋಗಿ +4, ಆಲ್ರೆಡಿ +2 ಇದೆ. ಏನು ಬರೀತೀರಾ? ದಟ್ ಈಸ್ ಆಲ್ರೆಡಿ ಆ ಕಡೆ +2 ಇದ್ರೆ ಇಲ್ಲಿ 4 ಈ ಕಡೆ ಬಂತಂದ್ರೆ ದಟ್ ಈಸ್ 6. ಅರ್ಥ ಆಯ್ತಾ? ನೆಕ್ಸ್ಟ್ ಇದನ್ನೇ ಮಾಡೋಣ. Excel aqua ligands name ಮಾಡಬೇಕು ಫಸ್ಟ್. ligands name ಮಾಡಬೇಕು Excel aqua cobalt oxidation state central metal ion next oxidation number ಬಳಸೋದು. ಇದು ನ್ಯೂಟ್ರಲ್ ligand 0 charge is in this oxidation state 3 ion. ಅರ್ಥ ಆಯ್ತಾ? ನೆಕ್ಸ್ಟ್ ಫಸ್ಟ್ ligands ನೇ ಮಾಡಬೇಕು. ಇಲ್ಲಿ ಡಿಫರೆಂಟ್ ಟೈಪ್ಸ್ ಆಫ್ ligands ಇದೆ, ಅದಕ್ಕೆ ಆಲ್ಫಾಬೆಟಿಕಲ್ ಆರ್ಡರ್ ಮಾಡಬೇಕು. ಇಲ್ಲಿ ಡಿಫರೆಂಟ್ ಒಂದೇ ಟೈಪ್ ಆಫ್ ligands ಇತ್ತು, ಆಲ್ಫಾಬೆಟಿಕಲ್ ಆರ್ಡರ್ ಬೇಕಾಗಿಲ್ಲ. ಜಸ್ಟ್ ನಾವು ಎಷ್ಟು ಮಾಡ್ಕೊಂಡು ಪ್ರಿಫಿಕ್ಸ್ ನ ಆಡ್ ಮಾಡ್ಕೊಂಡು ನೇಮ್ ಮಾಡ್ತಾ ಇದ್ವಿ. ಇವು ಡಿಫರೆಂಟ್ ligands ಬೇಕಾದ್ರೆ ನಾವು ದಟ್ ಈಸ್ ಆಲ್ಫಾಬೆಟಿಕಲ್ ಆರ್ಡರ್. ಫಸ್ಟ್ ಆಕ್ವಾ, ನೆಕ್ಸ್ಟ್ ಫ್ಲೋರಲ್. ಅದರಿಂದ ಟೆಟ್ರಾ ಆಕ್ವಾ ಟೆಟ್ರಾ ಆಕ್ವಾ ಡೈಕ್ಲೋರಿಡೋ ಟೆಟ್ರಾ ಆಕ್ವಾ ಡೈಕ್ಲೋರಿಡೋ. ಅರ್ಥ ಆಯ್ತಾ? ಕ್ಲೋರೈಡ್ ಲಾಸ್ಟ್ ಇಲ್ಲಿ ರಿಪ್ಲೇಸ್ಬೇಕು. ಡೈಕ್ಲೋರಿಡೋ. ಅರ್ಥ ಆಯ್ತಾ? ಕ್ರೋಮಿಯಂ ಇವು ನ್ಯೂಟ್ರಲ್, ಇವು ಈಚ್ -1, 3 ಇದಾವೆ. ಅರ್ಥ ಆಯ್ತಾ? ದಟ್ ಈಸ್ ಆ ಕಡೆ ಹೋದ್ರೆ +3 ಆಗುತ್ತೆ. ದಟ್ ಈಸ್ 3 ಕ್ಲೋರೈಡ್. ಅರ್ಥ ಆಯ್ತಾ? ಟೆಟ್ರಾ ಆಕ್ವಾ ಡೈಕ್ಲೋರಿಡೋ ಕ್ರೋಮಿಯಂ ಆಕ್ಸಿಜನ್ ಸ್ಟೇಟ್ 3 ಕ್ಲೋರೈಡ್. ನೆಕ್ಸ್ಟ್ ಇಥಿಲಿನ್ ಡೈಮರ್ 3 ಇದಾವೆ. ಇಥಿಲಿನ್ ಡೈಮರ್ ಆಲ್ರೆಡಿ ಡೈಯಾಗ್ರಾಮ್ ಇದೆ. ಫಸ್ಟ್ ligands ಇದೆ ತಾನೆ. ಸ್ಕ್ವೇರ್ ಬ್ರಾಕೆಟ್ ಅಲ್ಲಿ ಸೆಂಟ್ರಲ್ ಮೆಟಲ್ ಅಯಾನ್ ಆಟಮ್ಸ್ ಏನೆಲ್ಲ ಇದಾವೆ ligands. ಆ ligands ಒಂದೇ ಟೈಪ್ ಇತ್ತು, ನೋ ಪ್ರಾಬ್ಲಮ್. ಡಿಫರೆಂಟ್ ಟೈಪ್ಸ್ ಇದೆ, ಆಲ್ಫಾಬೆಟಿಕಲ್ ಆರ್ಡರ್ ಮಾಡಲ್ಲ. ಇವು ಒಂದೇ ಟೈಪ್ ಇದೆ, ಬಟ್ ಅಂತ ligand ಇದೆ, ಡೈ ಆಲ್ರೆಡಿ ಇರತಕ್ಕಂಥದ್ದು ಇದೆ. ಅಂತವು ಎಷ್ಟು 3 ಇದಾವೆ. 3 ಇದ್ರೆ ಏನು ಕೊಡ್ತೀವಿ? ಟ್ರಿಸ್ ಇಥಿಲಿನ್ ಡೈಅಮೈನ್ ಅಥವಾ ಈಥೇನ್ 1,2 ಡೈಅಮೈನ್. ಈಥೇನ್ 1,2 ಡೈಅಮೈನ್ ಅಥವಾ ಇಥಿಲಿನ್ ಡೈಅಮೈನ್. ಈಥೇನ್ 1,2 ಡೈಅಮೈನ್ ಅಥವಾ ಇಥಿಲಿನ್ ಡೈಅಮೈನ್ ಕೊಡಬಹುದು. ಅರ್ಥ ಆಯ್ತಾ? ಇದು 0, ಇದು ನ್ಯೂಟ್ರಲ್ ಬೈಂಡಿಂಗ್ 0. 3 CLs ಇದೆ, ಈಚ್ CL -1. ಅರ್ಥ ಆಯ್ತಾ? ಆ ಕಡೆ ಹೋದ್ರೆ +1. ದಟ್ ಈಸ್ ಟೋಟಲಿ 3 ಇಂಟು ಬಂದಿದ್ದು +3 ಆಕ್ಸಿಜನ್ ಸ್ಟೇಟ್. ಫಸ್ಟ್ ಸೆಂಟ್ರಲ್ ಮೆಟಲ್ ಏನು ಮಾಡಬೇಕು? ಯಾವುದು? ಕ್ರೋಮಿಯಂ ತಾನೆ. ಕ್ರೋಮಿಯಂ ಆಕ್ಸಿಜನ್ ಸ್ಟೇಟ್ 3 ಕ್ಲೋರೈಡ್. ಅರ್ಥ ಆಯ್ತಾ? ಇನ್ನು ಮತ್ತೆ ಟ್ರೈಕ್ಲೋರೈಡ್ ಬೇಕಾಗಿಲ್ಲ, ಕ್ಲೋರೈಡ್ ಹಾಕ್ಬಿಟ್ರೆ ಸರ್. ಅರ್ಥ ಆಯ್ತಾ? ಎನಿ ಡೌಟ್? ಟ್ರಿಸ್ ಈಥೇನ್ 1,2 ಡೈಅಮೈನ್
ಕ್ರೋಮಿಯಂ 3 ಕ್ಲೋರೈಡ್. ನೆಕ್ಸ್ಟ್ ಇಲ್ಲಿ ಆಲ್ಫಾಬೆಟಿಕ್ ಆರ್ಡರ್ ಫಾಲೋ ಮಾಡಬೇಕು. ಅರ್ಥ ಆಯ್ತಾ? ಫಸ್ಟ್ ಏನು ಮಾಡಬೇಕು? ಆಲ್ಫಾಬೆಟಿಕ್ ಆರ್ಡರ್ಲಿ ಅಮೈನ್ ಇದೆ, ಆಲ್ಕೋಹಾಲ್ ಇದೆ. ಫಸ್ಟ್ ಅಮೈನ್ ಕೊಡೋಣ. ಟೆಟ್ರಾ ಅಮೈನ್. ನಿಮ್ಗೆ ಹೇಳ್ಬೋದು ಸರ್, ಆಲ್ಕೋ ಅಮೈನ್ ಎರಡು ಎ ಇಂದ ಸ್ಟಾರ್ಟ್ ಆಗುತ್ತೆ ಅಂತ. ನಾವು ಡಿಕ್ಷನರಿ ನೋಡೋದು ಮಾಡಬೇಕು. ಎ ಆದ್ಮೇಲೆ ಎಂ ಬರುತ್ತೆ, ಎ ಆದ್ಮೇಲೆ ಕ್ಯೂ ಬರುತ್ತೆ. ಅರ್ಥ ಆಯ್ತಾ? ಟೆಟ್ರಾ ಅಮೈನ್ ಡೈ ಆಲ್ಕೋಹಾ ಟೆಟ್ರಾ ಅಮೈನ್ ಡೈ ಆಲ್ಕೋಹಾ ಕೋಬಾಲ್ಟ್ ಆಕ್ಸಿಜನ್ ನ್ಯೂಟ್ರಲ್ ಈ Cl -1 ಅಂತ ಮೂರು ಇದಾವೆ. ಅದರಿಂದ +3 ಆಗುತ್ತೆ. ದಟ್ ಈಸ್ ಕ್ಲೋರೈಡ್. ಇಲ್ಲ ನೀವು ರೂಲ್ ಪ್ರಕಾರ ನೋಡಿ, x 0 × 4 0 × 2 ನೋಡಿ, x + 0 × 4 + 0 × 2 + -1 × 3 = 0. ಆ ಕಡೆ ಹೋದ್ರೆ ಏನಾಗುತ್ತೆ? +3. ಅರ್ಥ ಆಗಿದೆಯಾ? ನೆಕ್ಸ್ಟ್ another example. ಇಲ್ಲಿ 2 types of ligands ಇದಾವೆ. 2 types of ligands ಇದಾವೆ. ಅರ್ಥ ಆಯ್ತಾ? ಯಾವುದು? ಇಥಿಲಿನ್ ಡೈಮರ್ ಇದೆ, ಕ್ಲೋರೈಡ್ ಇದೆ. A B C D E ಫಸ್ಟ್ ಬರ್ತದೆ, C ಬಂದಿದ್ದಾವೆ, ಒಂದು E ಬರ್ತಕ್ಕಂಥ. ಅದರಿಂದ ದಟ್ ಈಸ್ ಡೈಕ್ಲೋರಿಡ್ ರೂಲ್ಸ್ ಗೊತ್ತಿಲ್ಲ ಅಂದ್ರೆ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ. ರೂಲ್ಸ್ ಪ್ರತಿಯೊಂದು ಅರ್ಥ ಮಾಡ್ಕೊಂಡು ಬರಬೇಕು. ಡೈಕ್ಲೋರೈಡ್ ಬಿಸ್ ಎರಡು ಇರುತ್ತೆ. ನೀವು ಆಲ್ರೆಡಿ ಡೈಕ್ಲೋರೈಡ್ ರೀಸನ್ ಇದೆ. ಬಿಸ್ ಎಥಿಲಿನ್ ಡೈಮೈನ್ ಎಥಿಲಿನ್ ಡೈಮೈನ್ ಇನ್ನೊಂದು ಹೆಸರಲ್ಲೇ ಈಥೇನ್ ಅನ್ನು ಮತ್ತು ಡೈಮೈನ್ ಕೊಡಬಹುದು. ಅರ್ಥ ಆಯ್ತಾ? ಬಿಸ್ ಎಥಿಲಿನ್ ಡೈಮೈನ್, ಬಿಸ್ ಎಥಿಲಿನ್ ಡೈಮೈನ್, ಡೈಕ್ಲೋರಿಡ್ ಬಿಸ್ ಎಥಿಲಿನ್ ಡೈಮೈನ್, ಬಿಸ್ ಎಥಿಲಿನ್ ಡೈಮೈನ್. ವಾಟ್ ಇಸ್ ಆಕ್ಸಿಡೈಸ್ ಸ್ಟೇಟ್? ಅರ್ಥ ಆಯ್ತಾ? ಆಮೇಲೆ ಆ ಕಡೆ +1 ಇದೆ, ಇಲ್ಲಿ -1 × 2 ಇದು ನ್ಯೂಟ್ರಲ್, ಇದು ನ್ಯೂಟ್ರಲ್ ಲಿಗಂಡ್, ಇದು -1 × 2. ಅರ್ಥ ಆಯ್ತಾ? ಆ ಕಡೆ ಹೋದ್ರೆ ಆ ಕಡೆ +1 ಇರುತ್ತೆ, ಅಲ್ಲಿ 3 ಆಗುತ್ತೆ. 3 ಅಯಾನ್. ಸೆಂಟರ್ ಮಾಡೋಣ ನೋಡಿ, ಕೋಬಾಲ್ಟ್ 3 ಅಯಾನ್, ಕೋಬಾಲ್ಟ್ 3 ಅಯಾನ್. ಅರ್ಥ ಆಯ್ತಾ? ನೆಕ್ಸ್ಟ್ ಇಲ್ಲೂ ಅಷ್ಟು ಕೂಡ ಲಿಗಂಡ್ಸ್ ಇದೆ. ಅಮೈನ್ ಇದೆ. ಎಂತ ಅಮೈನ್? 5 ಇದಾವೆ ಅವು. ಅದರಿಂದ ಪೆಂಟಾ ಅಮೈನ್, ಪೆಂಟಾಮೈನ್, ಕ್ಲೋರಿಡ್, ಪೆಂಟಾಮೈನ್, ಕ್ಲೋರಿಡ್, ಕೋಬಾಲ್ಟ್, ಆಕ್ಸಿಜನ್ ಸ್ಟೇಟ್. each Cl is -1 ತಾನೆ? that is ಅಕಡೆ ಬಂದು +1 ಟೋಟಲಿ 3 ಕ್ಲೋರೈಡ್. ಅರ್ಥ ಆಯ್ತಾ? ಪೆಂಟಾಮೈನ್, ಕ್ಲೋರಿಡ್, ಪೆಂಟಾಮೈನ್, ಕ್ಲೋರಿಡ್, ಕೋಬಾಲ್ಟ್ 3 ಕ್ಲೋರೈಡ್. ಅರ್ಥ ಆಯ್ತಾ? ನಾವೊಂದು 10 ಎಕ್ಸಾಂಪಲ್ಸ್ ಡಿಸ್ಕಸ್ ಮಾಡಿದ್ದೀವಿ. ಅರ್ಥ ಆಯ್ತಾ? 10 ಎಕ್ಸಾಂಪಲ್ಸ್ ಅಲ್ಲೂ ನಿಮ್ಗೆ ಯಾವ್ದಾದ್ರು ಡೌಟ್ ಇದ್ರೆ ದಯವಿಟ್ಟು, ಅರ್ಥ ಆಯ್ತಾ, ರೂಲ್ಸ್ ನೋಡಿ ಮತ್ತೆ ನೋಡಿ, ಅದಕ್ಕೂ ಅರ್ಥ ಆಗಲಿಲ್ಲ ಮತ್ತೆ ಇನ್ನೊಂದ್ಸಲಿ ನಾವು ಆಫ್ಲೈನ್ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಅರ್ಥ ಆಯ್ತಾ? ಇಲ್ಲ ಡೌಟ್ ಇದ್ರೆ ಫೋನ್ ಮಾಡಿ ಕೇಳಿ. ಏನೇ ಡೌಟ್? ಒಂದು ಕ್ಯಾಟಯಾನಿಕ್ ಕಾಂಪ್ಲೆಕ್ಸ್ ಅಲ್ಲಿ ನಾವು 10 ಎಕ್ಸಾಂಪಲ್ಸ್ ಡಿಸ್ಕಸ್ ಮಾಡಿದ್ವಿ. ಇನ್ನೂ ಒಂದು ಕೆಲವೊಂದು ಎಕ್ಸಾಂಪಲ್ಸ್ ಡಿಸ್ಕಸ್ ಮಾಡೋಣ. ಇವನ್ನೆಲ್ಲ ಬರ್ಕೊಂಡ್ರೆ ಬರೆದು ಪ್ರಾಕ್ಟೀಸ್ ನೋಟ್ಸ್ ಇದ್ದಾವೆ, 90% ಎಲ್ಲ ಇದ್ದಾವೆ. ಎಕ್ಸ್ಟ್ರಾ ಇರ್ಬೋದು ಅಷ್ಟು.
ಅರ್ಥ ಆಯ್ತಾ? ನಿಮ್ಮ ನೋಟ್ಸಲ್ಲಿ ಇರ್ತಕ್ಕಂಥವೇ ಡಿಸ್ಕಸ್ ಅರ್ಥ ಆಯ್ತು. ಈ ಥರ ಒಂದೇ ವರ್ಡ್ ಇರಬೇಕು, ರೂಲ್ಸ್ ಎಲ್ಲ ಗೊತ್ತಿರ್ತಾನೆ. ನೆಕ್ಸ್ಟ್ ನಾವು ಕೆಲವೊಂದು ಇನ್ನೊಂದು 5 ಎಕ್ಸಾಂಪಲ್ಸ್ ಡಿಸ್ಕಸ್ ಮಾಡೋಣ. ಅರ್ಥ ಆಯ್ತು? ಮತ್ತೆ ನೀವೇ ಮಾಡಿ ಇರ್ತಕ್ಕಂಥ ಎಕ್ಸಾಂಪಲ್ಸ್. ಅದೇ ಥರ ಆ್ಯನಾಮಿಕ್ ಕಾಂಪ್ಲೆಕ್ಸ್, ಮೊದಲು ಕಾಂಪ್ಲೆಕ್ಸ್ ಡಿಸ್ಕಸ್ ಮಾಡಿ. ಕ್ಯಾನ್ ಆಫ್ ದಿಸ್ ಕೆಲವೊಂದು ಎಕ್ಸಾಂಪಲ್ಸ್ ನೋಟ್ಸ್ ಇರ್ತಕ್ಕಂಥ ಮಾಡ್ಯಾರ. ಗೊತ್ತಾಯ್ತು ನೋಡಿ. CO 11 NH3 3 times CO3 CO. Next, PD NH3 Br Cl NO2 plus. ಆಯ್ತಾ? ನೆಕ್ಸ್ಟ್ PT NH3 twice Cl NH2CH3 methylamine. Next, CO N thrice NO3. Next, CO Cr H2O 4 times Cl2 Cl H2 2H2 5 ಎಕ್ಸಾಂಪಲ್ಸ್ ಡಿಸ್ಕಸ್ ಮಾಡಿ ನೆಕ್ಸ್ಟ್ ಅನಾನಿಕ್ ಕಾಂಪ್ಲೆಕ್ಸ್ ಮಾಡೋಣ ನೋಡಿ. ಅರ್ಥ ಆಯ್ತಾ? ಬೇರೆ ಬೇರೆ ಮಾಡಿದ್ವಿ, ಟ್ರೈ ಮಾಡಿ. ಅರ್ಥ ಆಯ್ತಾ? ಆಮೇಲೆ 15 ಎಕ್ಸಾಂಪಲ್ಸ್ ಡಿಸ್ಕಸ್ ಮಾಡೋಣ. ಅರ್ಥ ಆಯ್ತಾ? ಅದರಲ್ಲಿ ಒಂದು 5 ಅಲ್ಲ ಆ ಥರ ನ್ಯೂಟ್ರಲಲ್ಲಿ ಒಂದು 5 ಡಿಸ್ಕಸ್ ಮಾಡಿದ್ರೆ ಟೋಟಲ್ ನಿಮಗೆ ಎಷ್ಟಾಗುತ್ತೆ ಅಂದರೆ 15 35 ಆಗುತ್ತೆ. ಒಂದು 15 ಕಾಂಪೌಂಡ್ಸ್ ನಾವು ಕೊಟ್ಬಿಡ್ತೀವಿ, ಅಂದರೆ ನೇಮ್ ನಾವು ಕೊಟ್ಬಿಡ್ತೀವಿ, ನೀವು ಕಾಂಪೌಂಡ್ ಬರೀತಕ್ಕಂಥದ್ದು. ಅರ್ಥ ಆಯ್ತಾ? ಟೋಟಲ್ ಒಂದು 50 ಎಕ್ಸಾಂಪಲ್ಸ್ ಡಿಸ್ಕಸ್ ಮಾಡೋದು. ಸಿ ಅಲ್ಲಿ ಇವಾಗ ಇದನ್ನು ಮೈ ಮಾಡಲಿಕ್ಕೆ ಫಸ್ಟ್ ನೋಡಿದ್ವಿ ಲಿಗ್ಯಾಂಡ್ಸ್ ಅಂತ ಫಸ್ಟ್ ಲಿಗ್ಯಾಂಡ್ಸ್ 2 ಟೈಪ್ಸ್ ಆಲ್ರೆಡಿ ಫಾಲೋ ಮಾಡಬೇಕು. ಅರ್ಥ ಆಯ್ತಾ? ಅಮೈನ್ ಫಸ್ಟ್ ಅಮೈನ್ಗಳು 3 ಇದ್ದಾವೆ. ಆದ್ದರಿಂದ ದಟ್ ಈಸ್ ಟ್ರೈ ಅಮೈನ್ carbonate. Last is replaced by carbonate
लास्ट is replaced by O. कार्बोनेट हो अर्थ है का कोबाल्ट ಅಲ್ಲಿ ಲಿಗ್ಯಾಂಡ್ಸ್ ಆಯ್ತು ಅರ್ಥ ಸೆಪರೇಟ್ ಆಟಮ್ ಆಯ್ತು ಆಕ್ಸಿಜನ್ ಸ್ಟೇಟ್ ಬೇಕಾದ್ರೆ CO3 ಆಲ್ವೇಸ್ -2 -2 -1 ಟೋಟಲ್ ಏನಾಗುತ್ತೆ -3 ಆ ಕಡೆ ಬಂದ್ರೆ +3 ಅಂದ್ರೆ ಆಕ್ಸಿಜನ್ ಸ್ಟೇಟ್ 3 ಕ್ಲೋರೈಡ್ ಟ್ರೈಅಮೈನ್ ಕಾರ್ಬೋನೇಟೋ कोबाल्ट 3 क्लोराइड ಗೊತ್ತಾಯ್ತಾ ಆಕ್ಸಿಜನ್ ಸ್ಟೇಟ್ ಏನು ಗೊತ್ತಾಯ್ತಾ x 0 into 3 -2 into 1 plus -1 -3 ಆಗುತ್ತೆ ಇದು 0 ಇರುತ್ತೆ ಆ ಕಡೆ +3 ಆಗುತ್ತೆ ಅರ್ಥ ಆಯ್ತಾ ನೆಕ್ಸ್ಟ್ ಡಿಫರೆಂಟ್ ಟೈಪ್ಸ್ ಆಫ್ ಲಿಗ್ಯಾಂಡ್ಸ್ ಮಾಡಬೇಕಾ ನೇಮ್ ಆಫ್ ದ ಲಿಗ್ಯಾಂಡ್ಸ್ ಇಲ್ಲಿ ಅಮೈನ್ ಇದೆ ಬ್ರೋಮಿಡೋ ಇದೆ ಕ್ಲೋರಿಡೋ ಇದೆ ನೈಟ್ರೈಟ್ ಆಯಿಲ್ ಇದೆ ನೈಟ್ರೈಟ್ ಲಾಸ್ಟ್ is replaced by O ಅರ್ಥ ಆಯ್ತಾ ಫಸ್ಟ್ ಅಮೈನ್ ನೆಕ್ಸ್ಟ್ ಬ್ರೋಮಿಡೋ next chlorido next N-nitrito N यहाँ पे बिड़बेड़ी नाइट्रिटो N होता है क्या प्लाटिनम होता है प्लाटिनम नेक्स्ट ऑक्सीडेशन स्टेट ये ऑक्सीजन स्टेट ಇದು -1 ಇದು -1 ಇದು -1 ಇದು 0 ಅಲ್ಲಿ -1 -1 into 3 ಅರ್ಥ ಆಯ್ತಾ -3 ಆಲ್ರೆಡಿ ಆ ಕಡೆ ಒಂದು +1 ಇರುತ್ತೆ ಆಕ್ಸಿಜನ್ ಸ್ಟೇಟ್ 4 ಅರ್ಥ ಆಯ್ತಾ ಅಯಾನ್ ಎನಿ ಡೌಟ್ ಅರ್ಥ ಆಗಿದೆಯಾ ನೆಕ್ಸ್ಟ್ PT NH3 twice Cl ಇಲ್ಲೂ ಅಷ್ಟೇ ಡಿಫರೆಂಟ್ ಟೈಪ್ಸ್ ಆಫ್ ಲಿಗ್ಯಾಂಡ್ಸ್ ಇದೆ we are going to follow in alphabetical order first diamine chlorido next methylamine ಇಲ್ಲೇ methylamine ಅರ್ಥ ಆಯ್ತಾ ಪ್ಲಾಟಿನಮ್ ಅಲ್ಲಿ 3 ಆಯ್ತಾ ಲಿಗ್ಯಾಂಡ್ಸ್ ಪ್ಲಾಟಿನಮ್ ಡಯಾಮೈನ್ ಕ್ಲೋರಿಡೋ methylamine ಅರ್ಥ ಆಯ್ತಾ ಪ್ಲಾಟಿನಮ್ ಆಕ್ಸಿಜನ್ ಸ್ಟೇಟ್ ಇವೆರಡು ನ್ಯೂಟ್ರಲ್ ಇದು -1 ಅಲ್ಲಿ -2 ಆಗುತ್ತೆ ಅಂದ್ರೆ +2 ಕ್ಲೋರೈಡ್ ಅಂತ ಅರ್ಥ ಆಗಿದೆಯಾ ನೆಕ್ಸ್ಟ್ ಇವನ್ ನೇಮ್ ಮಾಡೋಣ ಇವನ್ ನೇಮ್ ಮಾಡಬೇಕಾದ್ರೆ ಫಸ್ಟ್ ಲಿಗ್ಯಾಂಡ್ಸ್ ನೇಮ್ ಮಾಡಬೇಕು ಇಂಥ ಲಿಗ್ಯಾಂಡ್ಸ್ ಮೆಥಿಲಿನ್ ಡೈಮರ್ ಇದೆ ಅದರ ಎಷ್ಟು ಮೂರಿದಾವೆ ಟ್ರಿಸ್ 2 ಬಿಸ್ 4 ಟೆಟ್ರಾಕ್ರಿಸ್ ಟ್ರಿಸ್ ಎಥಿಲಿನ್ ಡೈಮೈನ್ ethylene diamine tris ethylene diamine cobalt oxygen state ಇದು ನ್ಯೂಟ್ರಲ್ ಇದು -1 ಏನು ಎನ್ನುವುದು ಜಾಗ ಸ್ಪೇಸ್ತಾನೆ ಅಲ್ಲಿಗೆ ಆ ಕಡೆ ಬಂದು +1 oxygen state 1 nitrate
ಅರ್ಥ ಆಯ್ತಾ? ಫುಲ್ ನೇಮ್ ಆಫ್ ಅನಾಯನ್. ಅನಾಯನ್ ಇರುತ್ತೆ. ನೆಕ್ಸ್ಟ್ ಇಲ್ಲೂ 2 ಟೈಪ್ಸ್ ಆಫ್ ಲಿಗೇಂಡ್ಸ್ ಇದೆ. ಆಲ್ಫಾಬೆಟಿಕಲ್ ಆರ್ಡರ್ ಫಾಲೋ ಮಾಡಬೇಕು. ಅರ್ಥ ಆಯ್ತಾ? ಆಲ್ಫಾಬೆಟಿಕಲ್ ಆರ್ಡರ್ ಫಾಲೋ ಮಾಡಬೇಕು. ಏನು ಫಸ್ಟ್ ಆಕ್ವಾ, ಎಷ್ಟು ಜನ ಟೆಟ್ರಾ ಇದೆ? 4 ಟೆಟ್ರಾ ಆಕ್ವಾ, ಟೆಟ್ರಾ ಆಕ್ವಾ ಡೈಕ್ಲೋರಿಡೋ, ಟೆಟ್ರಾ ಆಕ್ವಾ ಡೈಕ್ಲೋರಿಡೋ ಕ್ರೋಮಿಯಂ, ಕ್ರೋಮಿಯಂ. ಅರ್ಥ ಆಯ್ತಾ? ಕ್ಲೋರೈಡ್, ಸರಿ ಕ್ರೋಮಿಯಂ ಅಂದ್ರೆ ಆಕ್ಸಿಜನ್ ಸ್ಟೇಟ್. ಆಕ್ಸಿಜನ್ ಸ್ಟೇಟ್ ಮಾಡಬೇಕು. ಆಕ್ಸಿಜನ್ ಸ್ಟೇಟ್ ಇವು ನ್ಯೂಟ್ರಲ್, ಇವು ಚಾರ್ಜ್ ಇಲ್ಲ, -1 2 3. ಕ್ಲೋರೈಡ್, ಹೈಡ್ರೇಟ್, ಲಾಸ್ಟ್ ವಾಟರ್ ಇದೆ, ಡೈಹೈಡ್ರೇಟ್, ಹೈಡ್ರೇಟ್. ಅರ್ಥ ಆಯ್ತಾ? ಎನಿ ಡೌಟ್? ದಿಸ್ ಈಸ್ ದ IUPAC names of cationic complexes. IUPAC names of cationic complexes. ಅಲ್ಲಿಗೆ cationic complexes ನೇಮ್ ಮಾಡಬೇಕಾದ್ರೆ ಸೆಂಟ್ರಲ್ ಮೆಟಲ್ ಅಯಾನ್ ಆರ್ ಆಟಮ್ ನೇಮ್ ಆಸ್ ಸಚ್. ಸೆಂಟ್ರಲ್ ಮೆಟಲ್ ಆಟಮ್ನ ನಾವು ಲ್ಯಾಟಿನ್ ನೇಮ್ ಯೂಸ್ ಮಾಡೋಂಗಿಲ್ಲ. ಏನಿದ್ರೆ ಅದನ್ನು ಬರೀತಕ್ಕಂಥದ್ದು. ಈ ಥರ ಡಿಫ್ರೆಂಟ್ ಲಿಗ್ಯಾಂಡ್ಸ್ ಇದೆ. ಆಲ್ಫಾಬೆಟಿಕಲ್ ಆರ್ಡರ್ ಫಾಲೋ ಮಾಡಬೇಕು. ಫಸ್ಟ್ ಲಿಗ್ಯಾಂಡ್ಸ್ ನೇಮ್ ಮಾಡಬೇಕು. ಲಿಗ್ಯಾಂಡ್ಸ್ ಮಾಡಿದ್ರೆ ಸೆಂಟ್ರಲ್ ಮೆಟಲ್ ಆಟಮ್ ನೇಮ್ ಮಾಡಬೇಕು. ಸೆಂಟ್ರಲ್ ಮೆಟಲ್ ಏನಿದೆ ಆಕ್ಸಿಜನ್ ಸ್ಟೇಟ್ ರೋಮನ್ ನ್ಯೂಮರಲ್ಸ್ ಬರೀಬೇಕು. ಅದಾದಮೇಲೆ ಫುಲ್ ನೇಮ್ ಆಫ್ ಅನಾಯನ್. ಅರ್ಥ ಆಯ್ತಾ? ಈ ಥರ ನಾವು ಕ್ಯಾಟಯಾನಿಕ್ ಕಾಂಪ್ಲೆಕ್ಸ್ ನೇಮ್ ಮಾಡ್ತೀವಿ. ಅರ್ಥ ಆಯ್ತಾ? ನೆಕ್ಸ್ಟ್ ಅನಾಯನಿಕ್ ಕಾಂಪ್ಲೆಕ್ಸ್ ನೇಮ್ ಮಾಡೋಣ. ಅರ್ಥ ಆಯ್ತಾ? ಅನಾಯನಿಕ್ ಕಾಂಪ್ಲೆಕ್ಸ್. ದ ನೇಮಿಂಗ್ ಆಫ್ ಅನಾಯನಿಕ್ ಕಾಂಪ್ಲೆಕ್ಸಸ್. ಇವಾಗ ದಿಸ್ ಬರೆದು ಪ್ರಾಕ್ಟೀಸ್ ಮಾಡಬೇಕು. ನೇಮಿಂಗ್ ಆಫ್ anionic complex. Anionic complex. Anionic complex ನೇಮ್ ಮಾಡಲಿಕ್ಕೆ ಅರ್ಥ ಆಯ್ತಾ? ಯಾವ ಥರ ನೇಮ್ ಮಾಡಬೇಕು ಅಂದರೆ ಕಾಂಪ್ಲೆಕ್ಸ್ anion ಸಿಂಪಲ್ ಕ್ಯಾಟಯನ್. ಫಸ್ಟ್ ಕ್ಯಾಟಯನ್ ನೇಮ್ ಮಾಡಬೇಕಾಗುತ್ತೆ. ಅರ್ಥ ಆಯ್ತಾ? ಫಸ್ಟ್ ಕ್ಯಾಟಯನ್ ನೇಮ್ ಮಾಡಬೇಕಾಗುತ್ತೆ. ನೇಮ್ ಆಫ್ ಸಿಂಪಲ್ ಕ್ಯಾಟಯನ್ ಎಲ್ಲಿರುತ್ತೆ? ಔಟ್ಸೈಡ್ ಆಫ್ ಕೋಆರ್ಡಿನೇಷನ್ ಸ್ಪೇಸ್ ಇರುತ್ತೆ. ದಟ್ ಈಸ್ ನೇಮ್ ಆಫ್ ಸಿಂಪಲ್ ಕ್ಯಾಟಯನ್ ಪ್ರೆಸೆಂಟ್ ಔಟ್ಸೈಡ್ ಆಫ್ ಕೋಆರ್ಡಿನೇಷನ್ ಸ್ಪೇಸ್ ಪ್ಲಸ್ ಸಿಂಪಲ್ ಕ್ಯಾಟಯನ್ಸ್ ಆದಮೇಲೆ ಮತ್ತೆ ಕಾಂಪ್ಲೆಕ್ಸ್ ಆನಯನ್ ನೇಮ್ ಮಾಡಬೇಕು. ಅವಾಗ ಏನು ಮಾಡಬೇಕು? ಲಿಗ್ಯಾಂಡ್ಸ್ ನೇಮ್ ಫಸ್ಟ್ ಲಿಗ್ಯಾಂಡ್ಸ್ ಬರಲಿ. ನೇಮ್ ಆಫ್ ಲಿಗ್ಯಾಂಡ್ಸ್ ಆಲ್ಫಾಬೆಟಿಕಲಿ. ನೇಮ್ ಆಫ್ ಲಿಗ್ಯಾಂಡ್ಸ್ ಇನ್ ಆಲ್ಫಾಬೆಟಿಕಲ್ ಆರ್ಡರ್. ನೇಮ್ ಆಫ್ ಲಿಗ್ಯಾಂಡ್ಸ್ ಇನ್ ಆಲ್ಫಾಬೆಟಿಕಲ್ ಆರ್ಡರ್. ಅರ್ಥ ಆಯ್ತಾ? ನೇಮ್ ಆಫ್ ಲಿಗ್ಯಾಂಡ್ಸ್ ಇನ್ ಆಲ್ಫಾಬೆಟಿಕಲ್ ಆರ್ಡರ್. ಅರ್ಥ ಆಯ್ತಾ? ಅದಾದ್ಮೇಲೆ ಸೆಂಟ್ರಲ್ ಮೆಟಲ್ ಅಯಾನ್ ನೇಮ್. ಅರ್ಥ ಆಯ್ತಾ? ಅದು ಲ್ಯಾಟಿನ್ ನೇಮ್ ಆಫ್ ಸೆಂಟ್ರಲ್ ಮೆಟಲ್ ಅಯಾನ್. ಲ್ಯಾಟಿನ್ ನೇಮ್ ಸೆಂಟ್ರಲ್ ಮೆಟಲ್ ಅಯಾನ್. ಸೆಂಟ್ರಲ್ ಮೆಟಲ್ ಆಟಮ್ ಪ್ಲಸ್ ಏನು ಆಕ್ಸಿಡೇಷನ್ ಸ್ಟೇಟ್. ಏನೇಳೆ ಆಕ್ಸಿಡೇಷನ್ ಸ್ಟೇಟ್ ಆಫ್ ದ ಆಕ್ಸಿಡೇಷನ್ ಸ್ಟೇಟ್ ಇನ್ ರೋಮನ್ ನ್ಯೂಮರಲ್ಸ್. ಆಕ್ಸಿಡೇಷನ್ ಸ್ಟೇಟ್ ಇನ್ ರೋಮನ್ ನ್ಯೂಮರಲ್ಸ್. ಅರ್ಥ ಆಯ್ತಾ? ಈ 4 ಪಾರ್ಟ್ಸ್ ನಾವು ನೇಮ್ ಮಾಡ್ತೀವಿ. ಫಸ್ಟ್ ಸಿಂಪಲ್ ಕ್ಯಾಟಯನ್ ನೇಮ್ ಮಾಡಬೇಕು. ಅದಾದಮೇಲೆ
ನೆಕ್ಸ್ಟ್ ಲಿಗ್ಯಾಂಡ್ಸ್ ನೇಮ್ ಮಾಡಬೇಕು ಆಲ್ಫಾಬೆಟಿಕ್ ಆರ್ಡರ್ ಮೇಲೆ ಡಿಫ್ರೆಂಟ್ ಟೈಪ್ಸ್ ಇದ್ದರೆ ಆಲ್ಫಾಬೆಟಿಕ್ ಆರ್ಡರ್ ಇಲ್ಲಾಂದರೆ ಪ್ರಿಫಿಕ್ಸ್ ಯೂಸ್ ಮಾಡಿಕೊಂಡು 2 ಇದ್ದರೆ ಡೈ 3 ಇದ್ದರೆ ಟ್ರೈ 4 ಇದ್ದರೆ ಟೆಟ್ರಾ 3 ಇದ್ದರೆ ಟ್ರೈ 5 ಇದ್ದರೆ ಪೆಟ್ಟ 6 ಇದ್ದರೆ ಎಕ್ಸ್ ಅಂತ ಪ್ರಿಫಿಕ್ಸ್ ಯೂಸ್ ಮಾಡಿಕೊಂಡು ಲಿಗ್ಯಾಂಡ್ಸ್ ನೇಮ್ ಮಾಡ್ಬೋದು ಅದರಲ್ಲಿ ಆಲ್ಫಾಬೆಟಿಕ್ ಆರ್ಡರ್ ಇದ್ದರೆ ಆಲ್ಫಾಬೆಟಿಕ್ ಆರ್ಡರ್ ಮಾಡಬೇಕು ನೆಕ್ಸ್ಟ್ ಲ್ಯಾಟಿನ್ ನೇಮ್ ಬರೀಬೇಕು ಯಾಕಂದರೆ ನೇಮ್ ಆಫ್ ಆನಾನಿಕ್ ಕಾಂಪ್ಲೆಕ್ಸ್ ಆನಾನಿಕ್ ಕಾಂಪ್ಲೆಕ್ಸಸ್ ಅಲ್ಲಿ ದ ಸೆಂಟ್ರಲ್ ಮೆಟಲ್ ಅಯಾನ್ ಈಸ್ ಲ್ಯಾಟಿನ್ ನೇಮ್ ಅರ್ಥ ಆಯ್ತಾ ಫಾರ್ ಎಕ್ಸಾಂಪಲ್ ಐರನ್ ಇದ್ದರೆ ಫೆರೈಟ್ ಕೋಬಾಲ್ಟ್ ಇದ್ದರೆ ಕೋಬಾಲ್ಟೇಟ್ ನಿಕ್ಕಲ್ ಇದ್ದರೆ ನಿಕ್ಕಲೇಟ್ ಲೆಡ್ ಇದ್ದರೆ ಪ್ಲಂಬೇಟ್ ಟಿನ್ ಇದ್ದರೆ ಸ್ಟ್ಯಾನೇಟ್ ಗೋಲ್ಡ್ ಇದ್ದರೆ ಆರೇಟ್ ಅರ್ಥ ಆಯ್ತಾ ಸಿಲ್ವರ್ ಇದ್ದರೆ ದಟ್ ಈಸ್ ಗೋಲ್ಡ್ ಇದ್ದರೆ ಆರೇಟ್ ಸಿಲ್ವರ್ ಇದ್ದರೆ ಅರ್ಜೆಂಟೇಟ್ ಅರ್ಥ ಆಯ್ತಾ ಹಾಂ ಈ ಥರ ಮಾಡಬೇಕಾಗತ್ತೆ ನೀವು ಜಿಂಕ್ ಇದ್ದರೆ ಜಿಂಕೇಟ್ ಕೋಬಾಲ್ಟ್ ಇದ್ದರೆ ಕೋಬಾಲ್ಟ್ ಲೆಡ್ ಇದ್ದರೆ ಪ್ಲಂಬೇಟ್ ಇದನ್ನೇ ಮಾಡಿದ್ದಾದಮೇಲೆ ಲ್ಯಾಟಿನ್ ನೇಮ್ ಫಂಕ್ಷನ್ ಸ್ಟೇಟ್ಮೆಂಟ್ ಬರೀತಕ್ಕಂಥದ್ದು ಚಾರ್ಜ್ ಇದ್ದರೆ ಅಯಾನ್ ಇಲ್ಲ ಅಂದರೆ ಸುಮ್ಮನೆ ಅರ್ಥ ಆಯ್ತಾ ನೆಕ್ಸ್ಟ್ ಎಕ್ಸಾಂಪಲ್ಸ್ ನಂಬರ್ 1 ಅರ್ಥ ಆಯ್ತಾ ನೀವು ಕೊಟ್ಟಿರ್ತಕ್ಕಂಥ ಎಕ್ಸಾಂಪಲ್ಸ್ ನೋಡೋಣ K4FeCN6 K4FeCN6 K3FeCN6 number 2 K3FeCN6 number 3 K2 ZnOH 4 times fourth one K3 JN C2O4 oxide next K2 PbCl2 next is one Na3 COF4 next seventh one nickel Cl4 2 minus next eighth one nickel Cl4 2 minus next mercury Hg ninth one Hg CO cobalt SCl 4 times next 10th one CO SCl 9
ನಾವು ಎನ್ ಸಿ ಎಸ್ ಯಾಕಂದರೆ ಆಲ್ರೆಡಿ ಎಸ್ ಸಿ ಯೂಸ್ ಮಾಡಿರ್ತಾನೆ. ಎನ್ ಸಿ ಎಸ್ 4 ಸ್ವಲ್ಪ ಚೇಂಜ್ ಮಾಡಿ ನೋಟ್ಸ್ ಇರ್ತಕ್ಕಂಥದ್ದು. ಎಸ್ ಸಿ ಏನಿರ್ತಕ್ಕಂಥದ್ದು ಎನ್ ಸಿ ಎಸ್ ಮಾಡಿದ್ದೀವಿ. ಅರ್ಥ ಆಯ್ತಾ? ಇವಾಗ 10 ಮಾಡಿಬಿಡೋದು ನೋಡಿ. ಅದ್ರ ಜೊತೆಗೆ ಇನ್ನೊಂದು 5 ಮಾಡೋದು, ಒಂದು 50 ಮುಗಿಸೋದು. ಇವು ಆರ್ಗ್ಯಾನಿಕ್ ಕಾಂಪ್ಲೆಕ್ಸಸ್. ಯಾಕೆ ಆರ್ಗ್ಯಾನಿಕ್ ಕಾಂಪ್ಲೆಕ್ಸಸ್? ಚೆನ್ನಾಗಿ ಹುಡುಗರು ತಿಳ್ಕೊಡೆ. ಇನ್ನೊಂದು ಬೇಗ ನೋಡ್ಬಿಡ್ಬೋದು. ಕ್ಯಾಟಾನಿಕ್ ಕಾಂಪ್ಲೆಕ್ಸ್ ಹಾಕಿದ್ರೆ ಸ್ಕ್ವೇರ್ ಬ್ರಾಕೆಟ್ಸ್ ಆದಮೇಲೆ ಅಯಾನ್ ಇರುತ್ತೆ. ಅದು ಡೆಫಿನೆಟ್ ಆಗಿ 99% ಅರ್ಥ ಆಯ್ತಾ? ಅದು ಡೆಫಿನೆಟ್ ಆಗಿ ಕ್ಯಾಟಾನಿಕ್ ಕಾಂಪ್ಲೆಕ್ಸ್ ಇರುತ್ತೆ. ಸ್ಕ್ವೇರ್ ಬ್ರಾಕೆಟ್ಸಿಂದ ಮೊದಲೇ ಥರ ಇದ್ದರೆ ಅವು ಡೆಫಿನೆಟ್ ಆಗಿ ಕ್ಯಾಟಾನಿಕ್ ಕಾಂಪ್ಲೆಕ್ಸ್ ಆಗಿರುತ್ತೆ. ಅರ್ಥ ಆಯ್ತಾ? ಅದನ್ನು ಕೂಡುಗುಂಟು ಮೈಂಡಲ್ಲಿ ಇಟ್ಟುಕೊಂಡಿದೆ ಅಷ್ಟೇ. ಒಂದು ವೇಳೆ ಈ ಕಡೆ ಕೂಡ ಕೊಡ್ಬೋದು, ಬಟ್ ಕೊಟ್ಟರು ಸಹ ನಾವು ಫಸ್ಟ್ ಅದನ್ನೇ ಮಾಡಬೇಕು, ಕ್ಯಾಟಾನಿನೇ ಮಾಡಬೇಕು. ಆಯ್ತಾ? ಅಂತ ಕಾಂಪೌಂಡ್ಸ್ ಇಲ್ಲ ಎಕ್ಸಾಂಪಲ್ಸ್ ಆಗಿ, ಬಟ್ ಕೊಟ್ಟರು ಸಹ ನಾವು ಫಸ್ಟ್ ಕ್ಯಾಟಾನಿನೇ ಮಾಡಬೇಕು. ಬಟ್ ಆಚೆ ಕಡೆ ಪಾಸಿಟಿವ್ ಚಾರ್ಜ್ ಇದೆಯಾ ನೆಗೆಟಿವ್ ಚಾರ್ಜ್ ಇದ್ಕೊಂಡು ಹೇಳ್ಬೋದಾ? ಅಂದರೆ ಕೋಆರ್ಡಿನೇಷನ್ ಸ್ಪಿಯರ್ ಅಂದರೆ ಸ್ಕ್ವೇರ್ ಬ್ರಾಕೆಟ್ಸಿಂದ ಆಚೆ ಆನೈನ್ ಇದೆ ಕ್ಯಾಟೈನ್ ಇದೆ ಅಂತ ಈಸಿಯಾಗಿ ಡಿಟರ್ಮೈನ್ ಮಾಡಿಬಿಟ್ಟು ಆನೈನಿಕ್ ಕಾಂಪ್ಲೆಕ್ಸ್ ಕ್ಯಾಟೈನಿಕ್ ಕಾಂಪ್ಲೆಕ್ಸ್ ಇರ್ಬೋದು. ಆಚೆ ಆನೈನ್ ಇದ್ದರೆ ಆಚೆ ಆನೈನ್ ಇದ್ದರೆ ಕ್ಯಾಟೈನಿಕ್ ಕಾಂಪ್ಲೆಕ್ಸ್, ಆಚೆ ಕ್ಯಾಟೈನ್ ಇದ್ದರೆ ಅದು ಆನೈನಿಕ್ ಕಾಂಪ್ಲೆಕ್ಸ್ ಅಷ್ಟೇ. ಇವಾಗ ಇದನ್ನ ನೇಮ್ ಮಾಡಬೇಕಾದ್ರೆ ಸಿಂಪಲ್ ಕ್ಯಾಟೈನ್ಗೆ ನಮ್ಮದಾದ ಪೊಟ್ಯಾಷಿಯಂ ಇದೆ, ಅದು ಎಷ್ಟಾಗಿ ಇಟ್ಕೊಳ್ಳಿ ಪೊಟ್ಯಾಷಿಯಂ ಸ್ಟಾರ್ಟಿಂಗ್ ಸ್ಮಾಲ್ ಡೇಟಾ ಪೊಟ್ಯಾಷಿಯಂ ಆಯ್ತಾ? ಅದಕ್ಕೆ ಸಿಂಪಲ್ ಕ್ಯಾಟೈನ್ ನೇಮ್ ಮಾಡಿ. ನೆಕ್ಸ್ಟ್ ನೇಮ್ ಆಫ್ ಲಿಗ್ಯಾಂಡ್ಸ್. ನೆಕ್ಸ್ಟ್ ಇದನ್ನ ನೇಮ್ ಮಾಡಬೇಕಾನೆ ಇದಾದ್ಮೇಲೆ ನೆಕ್ಸ್ಟ್ ನೇಮ್ ಮಾಡಬೇಕು. ನೀವು ನೇಮ್ ಮಾಡಿ ವಿತಿನ್ ದ ಸ್ಕ್ವೇರ್ ಬ್ರಾಕೆಟ್ ಏನು ನೇಮ್ ಮಾಡಬೇಕು? ಫಸ್ಟ್ ಲಿಗ್ಯಾಂಡ್ಸ್ ನೇಮ್ ಮಾಡಬೇಕು, ಮತ್ತೆ ಸೆಂಟ್ರಲ್ ಆಟಮ್, ಮತ್ತೆ ಚಾರ್ಜ್ ಅಂದರೆ ಆಕ್ಸಿಜನ್ ಸ್ಟೇಟ್. ಪೊಟ್ಯಾಷಿಯಂ ಆಯಿತು, ಹೆಕ್ಸಾಸೈನಿಡೋ ಇಲ್ಲಿ ಲಿಗ್ಯಾಂಡ್ಸ್ ಆಗೋಯ್ತು. ಅರ್ಥ ಆಯ್ತು? ನೆಕ್ಸ್ಟ್ ಲ್ಯಾಟಿನ್ ನೇಮ್ ಆಫ್ ಸೆಂಟ್ರಲ್ ಮೆಟಲ್ ಆಟಮ್ ಎಂತದಿದ್ರೆ ಐರನ್ ಇದೆ. ಐರನ್ ಏನು ಪ್ರತಿಕ್ತಾರೆ? ನೆಕ್ಸ್ಟ್ ಆಕ್ಸಿಜನ್ ಸ್ಟೇಟ್. ಅರ್ಥ ಆಯ್ತಾ? ಆಕ್ಸಿಜನ್ ಸ್ಟೇಟ್ ಎಷ್ಟು ಬರುತ್ತೆ ಏನಾದ್ರು ನೋಡುವಂತ ಅಷ್ಟೇ ಸಾಕು. ಈಗ ನೋಡಿ ಯಾವ್ದು ಕಂಡಿಬೇಕು ಅದು ನೆಕ್ಸ್ಟ್ ಅಂತ ಹೋಗ್ಬೇಕು. ಇಲ್ಲಿ ಆಲ್ಕಲಿ ಇದು ಕಂಡಿಬೇಕು ಆಕ್ಸಿಜನ್ ಸ್ಟೇಟ್. ಇಲ್ಲಿ ಆಲ್ಕಲಿ ಮೆಟಲ್ಸ್ ಇದೆ +1 × 4 ಈಚ್ ಆಲ್ಕಲಿ ಮೆಟಲ್ ಇಸ್ +1 ಪ್ಲಸ್ ಯಾವ್ದು ಕಂಡಿಬೇಕು ಅದು x ಪ್ಲಸ್ -1 × 6 is equal to 0. ಏನು ಚಾರ್ಜ್ ಇದೆ? 0. ಏನು ಚಾರ್ಜ್ ಇದೆ? ಚಾರ್ಜ್ ಇದೆ. 4 plus x minus 6 is equal to 0. X minus 2 is equal to 0. X is equal to plus. ಬಂತಾ? ಬರೀಬೋದಾ? ಇಟ್ ಇನ್ ದ ಬ್ರಾಕೆಟ್. ಅಲ್ಲಿ ಆಕ್ಸಿಜನ್ ಸ್ಟೇಟ್ ಕೂಡ ಗೊತ್ತಾಯ್ತು. ನೆಕ್ಸ್ಟ್ ಸೇಮ್ ಇದೇ ಟೈಪ್ ಪೊಟ್ಯಾಷಿಯಂ ಹೆಕ್ಸಾಸೈನಿಡೋ CY ಫೆರೇಟ್. ಆಕ್ಸಿಜನ್ ಸ್ಟೇಟ್ ಚೇಂಜ್ ಆಗುತ್ತೆ. ಯಾಕೆ? 3 ಇದೆ. ಅಲ್ವಾ? ಎಸ್. ಅರ್ಥ ಆಗಿದೆಯಾ? ನೆಕ್ಸ್ಟ್ ಪೊಟ್ಯಾಷಿಯಂ ಟೆಟ್ರಾ ಹೈಡ್ರಾಕ್ಸಿಡೋ ಟೆಟ್ರಾ ಟೆಟ್ರಾಹೈಡ್ರಾಕ್ಸಿಡೋ ಪೊಟ್ಯಾಷಿಯಂ ಟೆಟ್ರಾಹೈಡ್ರಾಕ್ಸಿಡೋ. ಅರ್ಥ ಆಯ್ತಾ?
zincate. Zincate. Oxide state each OH minus 1. Minus 1 into 4 plus 1 into 2. That is oxide state is 2. Any doubt? Potassium tetrahydroxido zincate 2 plus 1 oxide state into 2 potassium plus X zinc X plus each OH minus 1 into 4 is equal to 0. 2 plus X minus 4 is equal to 0. X minus 2 is equal to 0. X is equal to plus 1. Hello? As I stated. Next, potassium. Potassium. Oxalate ಇದೆ ಅಥವಾ C2O4 ಮತ್ತು OX ರಿಲೇಷನ್ ಕೊಡ್ತಾನೆ. OX ಅನ್ನೋದು ಸರ್ ಆಕ್ಸಲೇಟ್. ಇಥಿಲಿನ್ ಡೈಮಿನ್ E ಅಂತ ರೆಪ್ರೆಸೆಂಟ್ ಮಾಡಿದ್ರೆ ಆಕ್ಸಲೇಟ್ ನ OX ಅಂತ ರೆಪ್ರೆಸೆಂಟ್ ಮಾಡ್ತಾರೆ. ಮರಿಬೇಡಿ. C2O4 ಮತ್ತು OX ಅಂತ ಕೂಡ ಕೊಡಬಹುದು. ಅರ್ಥ ಆಯ್ತಾ? ಎಷ್ಟಿದಾವೆ? 3 ಇದಾವೆ. ಟ್ರೈಆಕ್ಸಲೇಟ್ ಪೊಟ್ಯಾಸಿಯಂ ಟ್ರೈಆಕ್ಸಲೇಟ್ ಆಕ್ಸಲೇಟ್ ಲಾಸ್ಟ್ ಈ ಇಟ್ಟಿಸಬೇಕು. ಟ್ರೈಆಕ್ಸಲೇಟ್ ಅಲ್ಯೂಮಿನಿಯಂ ಎಲ್ಲ ಒಂದೇ ಅಲ್ಯೂಮಿನಿಯಂ oxidation state plus 1 into 3 is X plus X minus 2 into 3 is equal to 0. 3 plus X minus 6 is equal to 0. X minus 3 is equal to 0. X is equal to plus 3. The answer is 3. Read up. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ಇದು ಅಷ್ಟು ಪೊಟ್ಯಾಷಿಯಂ ಅರ್ಥ ಆಯ್ತಾ? ಪೊಟ್ಯಾಷಿಯಂ ಡೈಕ್ಲೋರಿಡೋ ಡೈಕ್ಲೋರಿಡೋ ಲೆಟ್ಟಿಗೆ ಟಿವಿ ಫ್ಲಂಬೆ ಆಲ್ಮೋಸ್ಟ್ 0 ಆಗುತ್ತೆ. ಯಾಕಂದ್ರೆ +1 into 2 +1 into 2 -1 into 2 ಕ್ಯಾನ್ಸಲ್ ಆಗುತ್ತೆ. ಆಲ್ಮೋಸ್ಟ್ 0. ಅರ್ಥ ಆಯ್ತಾ? ನೆಕ್ಸ್ಟ್ ಸೋಡಿಯಂ ಸ್ಮಾಲ್ ಲೆಟರ್ sodium tetrafluorido आता है tetrafluorido cobalt oxygen state 1 ಬರುತ್ತೆ ನೋಡಿ +1 into 3 -1 into 4 ಅರ್ಥ ಆಯ್ತಾ? that is 1. ಅರ್ಥ ಆಗಿದೆಯಾ? ನೆಕ್ಸ್ಟ್ ಆಚೆ ಕಡೆ ಯಾವುದೂ ಇಲ್ಲ. ಅರ್ಥ ಆಯ್ತಾ? ಅದರಿಂದ ಏನು ಮಾಡಬೇಕು? ಟೆಟ್ರಾಕ್ಲೋರೈಡ್
ಟೆಟ್ರಾಕ್ಲೋರೈಡ್ ನಿಕಲೇಟ್ ಆಕ್ಸಿಜನ್ ಸ್ಟೇಟ್ ಆಲ್ರೆಡಿ ಆ ಕಡೆ -2 ಇದೆ, -1 into 4 ಆ ಕಡೆ ಹೋದ್ರೆ +4 ಆಗುತ್ತೆ. ಆಕ್ಸಿಜನ್ ಸ್ಟೇಟ್ 2 ಅಯಾನ್ ಚಾರ್ಜ್ ಅಯಾನ್. ನೆಕ್ಸ್ಟ್ ಇದೆ ಸೇಮ್ ಟೆಟ್ರಾಸೈಡ್ ನಿಕಲೇಟ್ ಇಲ್ಲೂ ಆಕ್ಸಿಜನ್ ಸ್ಟೇಟ್ ಅಯಾನ್. ಗೊತ್ತಾಯ್ತಾ? ನೆಕ್ಸ್ಟ್ ಇದನ್ನೇ ಮಾಡಿ ಇವಾಗ ಆಚೆ ಇದೆ ಏನಿದೆ, ಮರ್ಕ್ಯುರಿ ಇದೆ, ಅದನ್ನು ಏನಿದೆ ಮರ್ಕ್ಯುರಿ ಥಯೋಸೈನೇಟೋ ಎಸ್ ಟೆಟ್ರಾ ಮಾಲಿಕ್ಯುಲರ್ ಟೆಟ್ರಾ ಥಯೋಸೈನೇಟೋ ಎಸ್ ಟೆಟ್ರಾಥಯೋಸೈನೇಟೋ ಎಸ್ ಕೋಬಾಲ್ಟೇಟ್ ಆಕ್ಸಿಜನ್ ಸ್ಟೇಟ್ ಇದು +2 ನೋಡಿ, ಮರ್ಕ್ಯುರಿ +2 ಅರ್ಥ ಆಯ್ತಾ? -1 into 4 ಆಕ್ಸಿಜನ್ ಸ್ಟೇಟ್ is 2. ನೆಕ್ಸ್ಟ್ ಇದು ಆಚೆ ಕಡೆ ಏನಿಲ್ಲ, ಆದ್ದರಿಂದ ದಟ್ ಈಸ್ ಟೆಟ್ರಾಥಯೋಸೈನೇಟೋಯನ್ ಟೆಟ್ರಾಥಯೋಸೈನೇಟೋ ಎನ್ ಟೆಟ್ರಾಥಯೋಸೈನೇಟೋ ಎನ್ ಕೋಬಾಲ್ಟೇಟ್ ಆಕ್ಸಿಜನ್ ಸ್ಟೇಟ್ 2. ಗೊತ್ತಾಯ್ತಾ? 10 ಎಕ್ಸಾಂಪಲ್ಸ್ ಅರ್ಥ ಆಗಿದೆಯಾ? ಇದು ಒಂದು 5 ಎಕ್ಸಾಂಪಲ್ಸ್ ಮಾಡ್ಕೊಡಿ. ಅರ್ಥ ಆಯ್ತಾ? ದಟ್ ಈಸ್ 11th one. K3 AL ಆಗಿದೆ ಅದು ರಿಪೀಟ್ ಮಾಡೋದು ಬೇಡ. ಅರ್ಥ ಆಯ್ತಾ? ಇನ್ನೊಂದು ಮಾಡೋದು ನೋಡಿ. K ಪೊಟ್ಯಾಷಿಯಂ Ag NH3 twice. That is K potassium ಇದೆ ಆಚೆ. ಅರ್ಥ ಆಯ್ತಾ? potassium ಇದೆ ಆಚೆ. AgNH3 twice. ಅರ್ಥ ಆಯ್ತಾ? ಇದನ್ನ ಕೆಲವೊಂದು ಬರೆಯೋಣ. ನೆಕ್ಸ್ಟ್ 12th one Na3 Fe OX thrice. Next 13th one K2 PT
F6. Next 14th one, potassium K PtCl3 NH3. Next 15th one, K3 CO NO2 6 times. ಆಯ್ತಾ? ಇವಾಗ ಎಲ್ಲ ನೋಡೋಣ ನೋಡಿ. That is anionic complex. First potassium ಮಾಡಬೇಕು. Potassium ಮತ್ತೆ ಅದನ್ನು ಲಿಗೇಂಡ್ಸ್ ಏನು ಮಾಡಬೇಕು? ಡೈಅಮೈನ್ ಏನಿದೆ? ಅರ್ಜೆಂಟೇಟ್. ಅರ್ಜೆಂಟೇಟ್ ಆಕ್ಸಿಜನ್ ಸ್ಟೇಟ್. ಇದು ಪ್ಲಸ್, ಇದು ಮೈನಸ್. ಅರ್ಥ ಆಯ್ತಾ? ಕ್ಯಾನ್ಸಲ್ ಆಗುತ್ತೆ 0. ಇದು +1 ನೋಡಿ. ಇದನ್ನ ಸರಿ ಆ ಕಡೆ ಹೋದ್ರೆ ಸರಿ 1 ಆಗುತ್ತೆ ನೋಡಿ. ಹೆಂಗಾಗುತ್ತೆ ನೋಡಿ. +1 into 1 plus x plus 0 into 2 is equal to 0. 1 plus x is equal to 0. X is equal to -1. Next, adjusted. ಅರ್ಥ ಆಗಿದೆಯಾ? ನೆಕ್ಸ್ಟ್ ಇದನ್ನ ಏನು ಮಾಡೋಣ? ಸೋಡಿಯಂ ಟ್ರೈಆಕ್ಸಲೇಟು OX ಅಂದ್ರೆ ಆಕ್ಸಲೇಟು, ಟ್ರೈಆಕ್ಸಲೇಟು ಫೆರೇಟ್ oxygen state. Each oxalate -2 into 3 -6 +1 into 3 -6 ಅಲ್ಲಿ 3 ಆಯ್ತು ಅಂದ್ರೆ ಎಷ್ಟು? 3. ನೆಕ್ಸ್ಟ್ ಪೊಟ್ಯಾಷಿಯಂ ಹೆಕ್ಸಾಫ್ಲೂರಿಡೋ potassium hexafluorido ಫಸ್ಟ್ ಲಿಗೇಂಡ್ಸ್ ಏನು ಮಾಡಬೇಕು ಹೇಳಿ? ಅರ್ಥ ಆಯ್ತಲ್ಲ? ಇದಾದ್ಮೇಲೆ ಫಸ್ಟ್ ಆರ್ಬಿಟಿಕಲ್ ಲಿಗೇಂಡ್ಸ್ ಒಂದು ಟೈಪ್ ಇದೆ, ಅದು ಫ್ಲೂರಿಡೋ ಹೆಕ್ಸಾಫ್ಲೂರಿಡೋ ಪ್ಲಾಟಿನಮ್ ಆಕ್ಸಿಜನ್ ಸ್ಟೇಟ್ 6 ರಲ್ಲಿ 2 ಆಯ್ತು ಅಂದ್ರೆ 4. ಅರ್ಥ ಆಯ್ತಾ? ನೆಕ್ಸ್ಟ್ ಪೊಟ್ಯಾಷಿಯಂ first amine trichlorido platinate potassium amine trichlorido platinate 18 ಏನು ಮಾಡಬೇಕು? ಅರ್ಥ ಆಯ್ತಾ? ಪ್ಲಾಟಿನಮ್ ಆಕ್ಸಿಜನ್ ಸ್ಟೇಟ್ ಇದು ನ್ಯೂಟ್ರಲ್ ಅಲ್ಲಿ -1 into 3 -1 into 3
-3 ಇದು +1 ಇರುತ್ತೆ 1/2 ಅರ್ಥ ಆಯ್ತಾ? ನೆಕ್ಸ್ಟ್ ಪೊಟ್ಯಾಷಿಯಂ ಹೆಕ್ಸಾ ನೈಟ್ರಿಟೋಎನ್ ಹೆಕ್ಸಾನೈಟ್ರಿಟೋಎನ್ ಅರ್ಥ ಆಯ್ತು? ಕೋಬಾಲ್ಟೇಟ್ ಆಕ್ಸಿಜನ್ ಸ್ಟೇಟ್ 6ರಲ್ಲಿ each NO2 -1 then -26 -6 3 ಅಲ್ಲಿ ಕ್ಯಾಟಯಾನಿಕ್ ಕಾಂಪ್ಲೆಕ್ಸಸ್ ಅನಾಯಾನಿಕ್ ಕಾಂಪ್ಲೆಕ್ಸ್ 15 ಎಕ್ಸಾಂಪಲ್ಸ್ ಡಿಸ್ಕಸ್ ಮಾಡಿದೀವಾ? ಅರ್ಥ ಆಯ್ತಾ? ನೀವು ವೆರಿ ಇಂಪಾರ್ಟೆಂಟ್ ಥಿಯರಿಯಲ್ಲಿ ನಿಮಗೆ ಒಂದು ವೇಳೆ ಸಿಲೆಬಸ್ ತೆಗೆದ್ರೆ ಸಹ CET 8 ಪಾಯಿಂಟ್ ಜಾಸ್ತಿ ಇಂಪಾರ್ಟೆಂಟ್. ಈ ಚಾಪ್ಟರ್ ಏನಾದರೂ ಥಿಯರಿಯಿಂದ ತೆಗೆದುಬಿಟ್ರೆ ನಿಮಗೆ CET 8 ಪಾಯಿಂಟ್ ಬೇಕೇ ಬೇಕಾಗತ್ತೆ. ಇನ್ನು ನ್ಯೂಟ್ರಲ್ ಕಾಂಪ್ಲೆಕ್ಸಸ್ ನೆಕ್ಸ್ಟ್ ಕ್ಲಾಸಲ್ಲಿ, ಅದರ ಜೊತೆಗೆ ಕಾಂಪೌಂಡ್ ನಾವೇ ಅಂದರೆ ನೇಮ್ ನಾವೇ ಕೊಟ್ಬಿಟ್ಟು ನೀವು ಕಾಂಪೌಂಡ್ ಬರೀತಕ್ಕಂಥದ್ದು, ಅದರ ಜೊತೆಗೆ ದಟ್ ಈಸ್ ಏನು ಲಿಗ್ಯಾಂಡ್ಸ್ ಅಂದರೆ ಬ್ರಿಡ್ಜ್ ಲಿಗ್ಯಾಂಡ್ಸ್ ಇದ್ದಲ್ಲಿ 2 ಸೆಂಟ್ರಲ್ ಮೆಟಲ್ ಅಯಾನ್ಸ್ ಇದ್ದಲ್ಲಿ ಅದನ್ನು ಹೆಂಗೆ ನೇಮ್ ಮಾಡ್ತಕ್ಕಂಥದ್ದು ಅಂತ ನಾವು ರೂಲ್ಸ್ ಡಿಸ್ಕಸ್ ಮಾಡಿ ಅದರಲ್ಲಿ ಎಕ್ಸಾಂಪಲ್ಸ್ ಡಿಸ್ಕಸ್ ಮಾಡಿಬಿಟ್ಟು ಮುಗಿತು. ಒಂದು ಕ್ಲಾಸಲ್ಲಿ 4 ಲೆಕ್ಚರ್ ಮುಗಿಸ್ಬಿಡೋಣ. ಥ್ಯಾಂಕ್ ಯು.